ಹಗಲು ഇരുಳು ನೆನಸಿ ಇದುವರೆಗೂ ನಡೆಸಿರುವೆ. ಹಗಲು ഇരുಳು ನೆನಸಿ ಇದುವರೆಗೂ ನಡೆಸಿರುವೆ. ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಮರೆಯದೆ ನೆನಸಿರುವೆ. ಮನಸಾರೆ ವಂದಿಸುವೆ. ಮರೆಯದೆ ನೆನಸಿರುವೆ. ಮನಸಾರೆ ವಂದಿಸುವೆ. ಹಗಲು ഇരുಳು ನೆನಸಿ ಇದುವರೆಗೂ ನಡೆಸಿರುವೆ. ಹಗಲು ഇരുಳು ನೆನಸಿ ಇದುವರೆಗೂ ನಡೆಸಿರುವೆ. ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಮರೆಯದೆ ನೆನಸಿರುವೆ. ಮನಸಾರೆ ವಂದಿಸುವೆ. ಮರೆಯದೆ ನೆನಸಿರುವೆ. ಮನಸಾರೆ ವಂದಿಸುವೆ. ಹಗಲು ഇരുಳು ನೆನಸಿ ಇದುವರೆಗೂ ನಡೆಸಿರುವೆ. ಹಗಲು ഇരുಳು ನೆನಸಿ ಇದುವರೆಗೂ ನಡೆಸಿರುವೆ. ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಎಬಿನೇಜರ್ ನೀನೇ ಅಯ್ಯ, ಇದುವರೆಗೂ ಸಹಾಯ ನೀನೇ. ಎಬಿನೇಜರ್ ನೀನೇ ಅಯ್ಯ, ಇದುವರೆಗೂ ಸಹಾಯ ನೀನೇ. ಎಲ್ರೋಯಿ ಎಲ್ರೋಯಿ ನನ್ನನ್ನು ಕಂಡಿರುವೆ. ಹೇಗೆ ನಾ ವಂದಿಸಲಿ. ಎಲ್ರೋಯಿ ಎಲ್ರೋಯಿ ನನ್ನನ್ನು ಕಂಡಿರುವೆ. ಹೇಗೆ ನಾ ವಂದಿಸಲಿ.
ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಮರೆಯದೆ ನೆನಸಿರುವೆ, ಮನಸಾರೆ ವಂದಿಸುವೆ. ಮರೆಯದೆ ನೆನಸಿರುವೆ, ಮನಸಾರೆ ವಂದಿಸುವೆ. ಹಗಲು ഇരുಳು ನೆನಸಿ ಇದುವರೆಗೂ ಸಹಾಯ ನೀನೇ. ಹಗಲು ഇരുಳು ನೆನಸಿ ಇದುವರೆಗೂ ಸಹಾಯ ನೀನೇ. ಸ್ತೋತ್ರ ಸ್ತೋತ್ರ ಅಯ್ಯ. ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಸ್ತೋತ್ರ ಅಯ್ಯ. ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಮರೆಯದೆ ನೆನಸಿರುವೆ, ಮನಸಾರೆ ವಂದಿಸುವೆ. ಮರೆಯದೆ ನೆನಸಿರುವೆ, ಮನಸಾರೆ ವಂದಿಸುವೆ. ತೆರೆಗಾಳ ಬೀಗಿಸಿದೆ, ತತ್ತರಿಸಲು ಬಿಡಲೇ ಇಲ್ಲ. ತೆರೆಗಾಳ ಬೀಗಿಸಿದೆ, ತತ್ತರಿಸಲು ಬಿಡಲೇ ಇಲ್ಲ. ಸೋತು ಹೋದ ವೇಳೆಯಲ್ಲ ಹೊತ್ತು ನನ್ನ ಸಾಗಿಸಿದೆ, ವಾಕ್ಯಾದಿ ಸಂತೈಸಿದೆ. ಸೋತು ಹೋದ ವೇಳೆಯಲ್ಲ ಹೊತ್ತು ನನ್ನ ಸಾಗಿಸಿದೆ, ವಾಕ್ಯಾದಿ ಸಂತೈಸಿದೆ. ಸ್ತೋತ್ರ ಸ್ತೋತ್ರ ಅಯ್ಯ. ಕೋಟಿ ಕೋಟಿ ಸ್ತೋತ್ರ ಸ್ತೋತ್ರ ಅಯ್ಯ. ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಮರೆಯದೆ ನೆನಸಿರುವೆ, ಮನಸಾರೆ ವಂದಿಸುವೆ. ಮರೆಯದೆ ನೆನಸಿರುವೆ, ಮನಸಾರೆ ವಂದಿಸುವೆ. ಹಗಲು ഇരുಳು ನೆನಸಿ ಇದುವರೆಗೂ ನಡೆಸಿರುವೆ. ಹಗಲು ഇരുಳು ನೆನಸಿ ಇದುವರೆಗೂ ನಡೆಸಿರುವೆ. ಸ್ತೋತ್ರ ಸ್ತೋತ್ರ ಅಯ್ಯ. ಕೋಟಿ ಕೋಟಿ ಸ್ತೋತ್ರ. ಸ್ತೋತ್ರ ಸ್ತೋತ್ರ ಅಯ್ಯ. ಕೋಟಿ ಕೋಟಿ
ಕರಕ್ಕಾಗಿ ಸ್ತೋತ್ರ. ಈ ಉಪವಾಸ ಪ್ರಾರ್ಥನೆ 2ನೇ ದಿನದಲ್ಲಿ ಸ್ವಾಮಿ ನಿನ್ನ ಸಮ್ಮುಖದಲ್ಲಿ ನಾವಾಗಿರುವಂತೆ ನೀನು ಮಾಡಿರೋ ಕೃಪೆಗಳಿಗಾಗಿ ಸ್ತೋತ್ರ. ಪರಿಶುದ್ಧಾತ್ಮನೇ ಕರ್ತನೇ, ನಿನ್ನ ಸಮ್ಮುಖದಲ್ಲಿ ನಾವು ಬಂದಿದ್ದೇವೆ ಸ್ವಾಮಿ. ನಿನ್ನ ಮಹಿಮೆಯನ್ನು ತುಂಬಿಸಿ ನಡೆಸು, ನಿನ್ನ ಪ್ರಸನ್ನತೆಯನ್ನು ಅನುಭವಿಸುವಂತೆ ಸಹಾಯ ಮಾಡು. ನಿನ್ನ ದಿನದಲ್ಲಿ ಕರ್ತನೆ ಬಲವಾಗಿ ನೀನು ಕಾರ್ಯ ಮಾಡಿದೆಯಾ. ಈ ದಿನದಲ್ಲಿ ಸಮೇತ ಕರ್ತನೆ ನೀನು ಮಹಿಮೆಯಾದ ಕಾರ್ಯಗಳನ್ನು ಮಾಡಲು ಶಕ್ತನಾದ ದೇವರಾಗಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಗಳನ್ನು ಕೇಳು, ನಮ್ಮ ಮೊರೆಯನ್ನು ಲಾಲಿಸು ಸ್ವಾಮಿ. ದೇವರಾತ್ಮನೇ, ಮಹಿಮೆಯಾದ ಅದ್ಭುತವನ್ನು ಕರ್ತನೆ ಸ್ವಾಮಿ ಕರ್ತನೆ ಕಾಣಲಿಕ್ಕೆ ನಿಂತಾನೆ ಸಹಾಯ ಮಾಡು ಸ್ವಾಮಿ. ನಮ್ಮ ಜೀವಿತದಲ್ಲಿ ಕರ್ತನೆ ಅಪ್ಪ ನಿನ್ನ ಮಹಿಮೆಯಾದ ಹಸ್ತವನ್ನು ನಾವು ಅನುಭವಿಸಲಿಕ್ಕೆ ಸಹಾಯ ಮಾಡು. ಎಲ್ಲವನ್ನ ನಿನ್ನ ಕರಗಳು ಒಪ್ಪಿಸಿಕೊಡುತ್ತೇನೆ ಯೇಸುವಿನ ನಾಮದಲ್ಲಿ ಬಿಡುವುದೇನೆ ಪ್ರೀತಿಯುಳ್ಳ ತಂದೆಯೇ, ಆಮೆನ್. ಹಲ್ಲೆಲೂಯಾ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ನಿಂತವರಾಗಿ ಆಮೆನ್. ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು, ಸೋತು ಹೋಗದಿರು ಸೋತು ಹೋಗದಿರು ಎಂಬುದಾಗಿರುವಂತಹ ಹಾಡನ್ನು ಹಾಡಿ ಕರ್ತನಾಮನ ಮಹಿಮೆಪಡಿಸೋಣ. ಹಲ್ಲೆಲೂಯಾ. ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು, ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು, ಸೋತು ಹೋಗದಿರು ಸೋತು ಹೋಗದಿರು, ಸೋತು ಹೋಗದಿರು ಸೋತು ಹೋಗದಿರು. ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು, ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು. ಆಂತರ್ಯ ಮನುಷ್ಯನು ದಿನ ದಿನವೂ ನೂತನಗೊಳ್ಳುವ ವೇಳೆ ಇದು. ಆಂತರ್ಯ ಮನುಷ್ಯನು ದಿನ ದಿನವೂ ನೂತನಗೊಳ್ಳುವ ವೇಳೆ ಇದು. ಸೋತು ಹೋಗದಿರು ಓ ಸೋತು ಹೋಗದಿರು, ಸೋತು ಹೋಗದಿರು ಸೋತು ಹೋಗದಿರು. ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು, ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು. ಸಾಟಿಯಿಲ್ಲದ ಮಹಿಮೆ ಇದರಿಂದ ನಮಗೆ ದೊರಕುವುದು, ಸಾಟಿಯಿಲ್ಲದ ಮಹಿಮೆ ಇದರಿಂದ ನಮಗೆ ದೊರಕುವುದು. ಸೋತು ಹೋಗದಿರು ಸೋತು ಹೋಗದಿರು, ಸೋತು ಹೋಗದಿರು ಸೋತು ಹೋಗದಿರು. ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು, ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು. ಕಾಣುವ ಲೋಕ ಹುಡುಕಲಿಲ್ಲ, ಕಾಣದ ಪರಲೋಕ ಬಯಸುವೆನು. ಕಾಣುವ ಲೋಕ ಹುಡುಕಲಿಲ್ಲ, ಕಾಣದ ಪರಲೋಕ ಬಯಸುವೆನು. ಸೋತು ಹೋಗದಿರು ಸೋತು ಹೋಗದಿರು, ಸೋತು ಹಲ್ಲೆಲೂಯಾ ಸೋತು ಹೋಗದಿರು. ಅತಿ
ಪ್ರತಿದಿನವೂ ಸ್ತೋತ್ರ. Hallelujah, hallelujah, ಹಾಡುವೆ ಆನಂದ ಧ್ವನಿಯಿಂದ ಹೊಗಳುವೆ. Hallelujah, hallelujah, ಹಾಡುವೆ ಆನಂದ ಧ್ವನಿಯಿಂದ ಸ್ತುತಿಸುವೆ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಬಾಳು ಬೆಳಗಿಸುವ ಯೇಸು ರಾಜನಿಗೆ ಪ್ರತಿದಿನವೂ ಸ್ತೋತ್ರ. ನೀತಿಯ ಹಸ್ತದಿ ನನ್ನನ್ನು ನಡೆಸುವ, ನೀತಿಯ ಹಸ್ತದಿ ನನ್ನನ್ನು ನಡೆಸುವ. ಕರ್ತನೇ ನನ್ನ ಬಲವು, ಭಯವೂ ನನಗಿಲ್ಲ.
Oh
ಹಾಗೆ ಕರ್ತನ ಸಮ್ಮುಖದಲ್ಲಿ ಆಗಿರುವಾಗ ಪ್ರಾರ್ಥನೆಗಾಗಿ ನಮ್ಮನ್ನು ನಾವು ಒಪ್ಪಿಸಿಕೊಳ್ಳೋಣ. ಕರ್ತನ ಸಮ್ಮುಖದಲ್ಲಿ ವಿವಿಧ ವಿಷಯಗಳಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಮುಖ್ಯವಾಗಿ ನಾವಿದರಲ್ಲಿ ಪ್ರಾರ್ಥಿಸುವಂಥದ್ದು ಆಮೇಲೆ ನಾವಾಗಿರುವಂಥ ಈ ಬ್ಯಾಂಗ್ಳೂರು ಪಟ್ಟಣಕ್ಕಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಮುಖ್ಯವಾಗಿ ಆಮೇಲೆ ಈ ಬ್ಯಾಂಗ್ಳೂರು ಆಮೇಲೆ ಪಟ್ಟಣವನ್ನು ದೇವರು ತಾನೇ ಆಶೀರ್ವದಿಸಲಿಕ್ಕೋಸ್ಕರವಾಗಿ ಬ್ಯಾಂಗ್ಳೂರು ಪಟ್ಟಣದಲ್ಲಿ ಇರುವಂತಹ ಎಲ್ಲ ಅಥವಾ ಅಧಿಕಾರಿಗಳಿಗಾಗಿ ಆಮೇಲೆ ಬ್ಯಾಂಗ್ಳೂರಲ್ಲಾಗಿರುವಂತಹ ಆಮೇಲೆ ಎಲ್ಲ ಆಮೇಲೆ ದೈವ ಸಭೆಗಳಿಗಾಗಿ ದೇವರ ಮಕ್ಕಳಿಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಾವಾಗಿರುವಂತಹ ಈ ಏರಿಯಾಕ್ಕಾಗಿ ಎಲೆಕ್ಟ್ರಾನಿಕ್ ಸಿಟಿಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರು ಆಮೇಲೆ ಈ ಒಂದು ಆಮೇಲೆ ಎಲೆಕ್ಟ್ರಾನಿಕ್ ಸಿಟಿಯನ್ನು ದೇವರ ಆಶೀರ್ವದಿಸಲಿಕ್ಕೆ ನಾವಾಗಿರುವಂತ ಆಮೇಲೆ ಈ ಅನಂತ ನಗರವರು ಆಮೇಲೆ ಈ ಕಮಸಂದ್ರವರು ಆಮೇಲೆ ಆಗಿರುವಂತ ಸುತ್ತಮುತ್ತಲಿನ ಎಲ್ಲ ಏರಿಯಾಗಳನ್ನು ದೇವರು ತಾನೇ ಆಶೀರ್ವದಿಸಲಿಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸಂಪೂರ್ಣವಾಗಿ ಒಪ್ಪಿಸಿಕೊಡುತ್ತಾ ಆಮೇಲೆ ಈ ಪಟ್ಟಣದಲ್ಲಿ ಆತ್ಮರಕ್ಷಣೆ ಉಂಟಾಗಲಿಕ್ಕೋಸ್ಕರವಾಗಿ ಅನೇಕ ಜನರ ದಿನಗಳಲ್ಲಿ ಆಮೇಲೆ ನಾನಾ ವಿಧವಾಗಿರುವಂತಹ ಕಾರ್ಯಗಳಿಗೆ ಬೇಡವಾದ ಅನುಭವಗಳಿಗೆ ಒಳಗಾಗಿರುವಂತಹ ಜೀವಿತಗಳನ್ನು ದೇವರು ತಾನೇ ಬಿಡಿಸಿ ಹೊರತಂದು ಯೇಸುವಿನ ಸತ್ಯದಲ್ಲಿ ನಿಲ್ಲಿಸಲಿಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಬ್ಯಾಂಗ್ಳೂರನ್ನು ದೇವರು ತಾನೇ ಆಶೀರ್ವದಿಸಲಿಕ್ಕೋಸ್ಕರವಾಗಿ ಯಾರಾದರೂ ಸ್ವರವನ್ನು ಪ್ರಾರ್ಥಿಸಿ. ಕರ್ತನೆ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ಮಾಡುತ್ತೇನಪ್ಪ. ತಂದೆಯಾದ ದೇವರೇ, ಉಪವಾಸದ ಪ್ರಾರ್ಥನೆ 2ನೇ ದಿನಕ್ಕಾಗಿ ಸ್ತೋತ್ರ. ನಿನ್ನ ಸಮ್ಮುಖದಲ್ಲಿ ದೇವರೇ ನಾವು ಸೇರಿ ಬಂದು ನಿಮ್ಮನ್ನ ಕರ್ತನೆ ದೇವರೇ ಸ್ತುತಿಸುವಂತೆ, ಕರ್ತನೆ ನಿಮ್ಮನ್ನ ಮಹಿಮೆ ಪಡಿಸುವಂತೆ ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ. ಈ 2ನೇ ದಿನದ ಉಪವಾಸ ಪ್ರಾರ್ಥನೆ ತಾನೇ ಆಶೀರ್ವದಿಸು. ಕರ್ತನೆ ನಮ್ಮ ಮಧ್ಯದಲ್ಲಿ ನೀನು ಮಧ್ಯಸ್ಥಿಕನಾಗಿ ಇಳಿದು ಬಾ ಸ್ವಾಮಿ. ಯೇಸುವೇ, ನೀನು ಆಳ್ವಿಕೆ ಮಾಡಬೇಕಾಗಿ ನಾನು ಪ್ರಾರ್ಥಿಸಿಕೊಳ್ಳುತ್ತೇನೆ. ಕೇಳಿರುವಂತ ಪ್ರಾರ್ಥನೆ ಮನವಿಯೊಂದಿಗೆ ಪ್ರಾರ್ಥಿಸಿಕೊಳ್ಳುತ್ತೇನೆ. ಯೇಸುವೇ, ಬೆಂಗಳೂರು ಪಟ್ಟಣಕ್ಕಾಗಿ ನಾನು ಸ್ತೋತ್ರ ಮಾಡುತ್ತೇನೆ. ಬೆಂಗಳೂರು ಪಟ್ಟಣವನ್ನು ನೀನು ತಾನೇ ಆಶೀರ್ವದಿಸಪ್ಪ. ನೀನು ಆಳ್ವಿಕೆ ಮಾಡು ರಾಜ. ಇಲ್ಲಿ ಆಗಿರುವಂತ ಎಲ್ಲ ಅಧಿಕಾರಿಗಳನ್ನ ದೇವರಾಸ ಸಮರ್ಪಿಸ್ತೇನೆ. ನೀನು ಅವರನ್ನ ಆಳ್ವಿಕೆ ಮಾಡು ಕರ್ತನೆ. ನೀನು ತಾನೇ ರೂಪಿಸಿ ನಡೆಸಬೇಕಾಗಿ ನಾನು ಬೇಡಿಕೊಳ್ಳುತ್ತೇನೆ ದೇವರೇ. ಕರ್ತನೆ, ದೇವ ಮಕ್ಕಳಿಗೆ ಅನುಕೂಲವಾಗಿಯೂ ಯೇಸುವೆ ಎಲ್ಲ ದೇವ ಸೇವಕರಿಗೆ ಕರ್ತನೆ ಸ್ವಾಮಿ ಒಳ್ಳೆ ರೀತಿಯಾದಂತಹ ಕರ್ತನೆಯ ಕಾನೂನಿನ ವ್ಯವಸ್ಥೆಯಲ್ಲಿಯೂ ಯೇಸುವೆ ಕರ್ತನೆ ಸಹಕಾರಿ ಆಗಿರುವಂತೆ ದೇವರ ಮಹತ್ ಕಾರ್ಯಗಳು ಉಂಟಾಗುವುದಕ್ಕಾಗಿ ಸ್ತೋತ್ರ ಮಾಡುತ್ತೇನೆ. ಇಲ್ಲಿ ಆಗಿರುವಂತೆ ಎಲ್ಲಾ ಪ್ರಾಂತ್ಯಗಳನ್ನ ಪಟ್ಟಣಗಳನ್ನ ದೇವರ ಹಸ್ತದ ಸಮರ್ಪಿಸ್ತೇನೆ. ಏಸಪ್ಪ ಕರ್ತನೆ ತಾನೇ ಆಯ್ದು ಕರ್ತನೆ ನೀನು ಆಳ್ವಿಕೆ ಮಾಡಪ್ಪ. ಮನೆಗಳನ್ನ ದೇವರ ಸಂಧಿಸು. ಒಂದೊಂದು ಹೃದಯಗಳನ್ನ ನೀನು ಸಂಧಿಸಪ್ಪ. ನಿನ್ನ ಕಡೆಗೆ ತಿರುಗಿಕೊಳ್ಳಲಿ. ಎಲ್ಲ ಆತ್ಮಗಳು ನಿನ್ನನ್ನು ಹುಡುಕುವಂತ ಸಹಾಯ ಮಾಡು ದೇವರೇ. ಅಪ್ಪ ಕರ್ತನೆ, ಜೀವಿಸುವಂತ ದೇವರು ನೀನು ದೇವರೇ. ಕರ್ತನೆ, ಜೀವವುಳ್ಳಂತ ದೇವರು ನೀನೆಂಬುದಾಗಿ ಮಕ್ಕಳ ಜೀವಿತದಲ್ಲಿ ಕರ್ತನೆ ತಿಳಿಸಿ ಅಪ್ಪ. ಮಕ್ಕಳು ನಿನ್ನನ್ನು ನಂಬಲಿಕ್ಕೆ ಬೇಕಾದಂತ ನಿನ್ನ ಮಾರ್ಗದಲ್ಲಿ ನಡೆಯಲಿಕ್ಕೆ ಬೇಕಾದಂತ ಕರ್ತನ ಸುವಾರ್ತೆಯನ್ನು ಕೊಟ್ಟು ನಡೆಸ್ರಿ. ಯೇಸಪ್ಪ ಸಂಧಾನಕ್ಕೆ ಓಡಿ ಬರಲಿ ಅಪ್ಪ. ಈ ಪ್ರಾಂತ್ಯವನ್ನ ದೇವರ ಹಸ್ತದಲ್ಲಿ ಸಮರ್ಪಿಸ್ತೇನೆ. ಈ ಪ್ರಾಂತ್ಯದ ಸುತ್ತಮುತ್ತಲಾಗಿರುವಂತ ಎಲ್ಲಾ ಪಟ್ಟಣಗಳನ್ನ, ಎಲ್ಲಾ ಪ್ರಾಂತ್ಯಗಳನ್ನ, ಎಲ್ಲಾ ಗ್ರಾಮಗಳನ್ನ, ಎಲ್ಲಾ ಕರ್ತನೆ ಸ್ವಾಮಿ ಮನೆಗಳನ್ನ ದೇವರ ಹಸ್ತದಲ್ಲಿ ಸಮರ್ಪಿಸ್ತೇನೆ. ಇಲ್ಲಿ ವಾಸವಾಗಿರುವಂತ ಜೀವಿತಗಳನ್ನ ದೇವರು ನೋಡುವುದಕ್ಕಾಗಿ ಸ್ತೋತ್ರ. ನೀನು ಆಳ್ವಿಕೆ ಮಾಡುವುದಕ್ಕಾಗಿ ಸ್ತೋತ್ರ. ಅವರ ಖರ್ಚುಗಳಿಂದ ದೇವರು ಬಿಡಿಸಿ ಕಾಪಾಡುವುದಕ್ಕಾಗಿ ಸ್ತೋತ್ರ. ಸೈತಾನನೆಲ್ಲ ಬಂಧನಗಳಿಂದ ದೇವರು ಬಿಡಿಸಿ ಕಾಪಾಡಬೇಕಾಗಿ ಪ್ರಾರ್ಥಿಸ್ತೇನೆ ದೇವರೇ. ಕರ್ತನೆ ಸ್ವಾಮಿ, ಎಲ್ಲೆಲ್ಲಿ ಬಿಡುಗಡೆ ಹೊಂದದಾಗೆ ದೇವರೇ ಸೈತಾನನು ಕಟ್ಟಲ್ಪಟ್ಟಿರುವಂತ ಎಲ್ಲಾ ಕಟ್ಟುಗಳನ್ನ ನನ್ನ ದೇವರು ಬಿಡಿಸಿ ಕಾಪಾಡಬೇಕಾಗಿ ಪ್ರಾರ್ಥಿಸ್ತೇನೆ. ಎಲ್ಲೆಲ್ಲಿ ಅಂಧಕಾರದ ಶಕ್ತಿಗಳ ವಿರುದ್ಧವಾಗಿ ಅಪ್ಪ ದೇವರೇ ಕರ್ತನೆ ಮಕ್ಕಳಿಗೆ ವಿರುದ್ಧವಾಗಿ ಹೋರಾಡುವಾಗ ನನ್ನ ದೇವರ ಮುಂಬಲವಾಗಿ ನಿಲ್ಲುವುದಕ್ಕಾಗಿ ಸ್ತೋತ್ರ. ನೀನು ಕರ್ತನೆ ದೇವರ ಹೋರಾಡಬೇಕು. ನೀನು ಕರ್ತನೆ ಮಾರ್ಗಗಳನ್ನು ತೆರೆಯಬೇಕು. ಸತ್ಯದಲ್ಲೂ ದೇವರೇ ಕರ್ತನೆ ಆತ್ಮದಲ್ಲೂ ಮುಂದೆ ಸಾಗುವಂತ ಮಾರ್ಗವನ್ನು ತೆರೆದುಕೊಡ್ರಿ. ಆತ್ಮಿಕವಾಗಿರುವಂತ ಬಿಡುಗಡೆಯನ್ನು ಹೊಂದಿಕೊಳ್ಳಿಕ್ಕೆ ಸಹಾಯ ಮಾಡ್ರಿ ಅಪ್ಪ. ಆತ್ಮದಲ್ಲಿ ದೇವರೇ ನಿತ್ಯ ಜೀವವನ್ನು ಹೊಂದಿಕೊಂಡು ನಿನ್ನ ರಾಜ್ಯವನ್ನು ಸೇರ್ಲಿಕ್ಕೆ ಬೇಕಾದಂತ ಎಲ್ಲ
ಕಾರ್ಯಗಳನ್ನು ನೀನು ಕರ್ತನೆ ತೆರೆದುಕೊಡಪ್ಪ. ಒಂದೊಂದು ಆತ್ಮಗಳನ್ನು ಸಂಧಿಸು. ಎಲ್ಲ ಇಲ್ಲಿ ಆಗಿರುವಂತ ಜೀವಿತಗಳನ್ನ ಕಡೆಗೆ ತಿರುಗಿಕೊಳ್ಳಲಿ ಯೇಸುವೆ. ದೇವರೇ ಕರ್ತನೆ, ಕಣ್ಣೀರುಗಳನ್ನು ಒರೆಸುವಂತ ದೇವರು, ಈ ಕಟ್ಟುಗಳನ್ನು ಸರಿ ಮಾಡುವಂತ ದೇವರು, ಯೇಸುವೆಲ್ಲ ಬಾಧೆ ಬೇನೆಗಳನ್ನ ಕರ್ತನೆ ಗುಣಪಡಿಸುವಂತ ದೇವರು ನೀನು. ನಿನ್ನನ್ನೇ ಕರ್ತನೆ ಸೇವಿಸಲಿ, ನಿನ್ನ ಕಡೆಗೆ ಓಡಿ ಬರಲಿ, ನಿನ್ನ ಸಮ್ಮುಖದಲ್ಲಿ ಸೇರಿಕೊಳ್ಳಲಿ ಅಪ್ಪ. ಒಪ್ಪಿಸಿ ಕೊಡುತ್ತ ಪ್ರಾರ್ಥನೆ ಕೇಳಿದ ಕೃಪೆಗಾಗಿ ಸ್ತೋತ್ರ ಮಾಡುತ್ತಾ ಮುಂದೆ ನಡೆಯುವಂತೆಲ್ಲಾ ವಾಕ್ಯ ಸಂದೇಶ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಕೇಳಿ ಸದುತ್ತರವನ್ನು ಕೊಡುವಂತ ದೇವರಿಗೆ ಸ್ತೋತ್ರ ಮಾಡುತ್ತಾ ಒಪ್ಪಿಸಿ ಕೊಡುತ್ತೆ. ನಾಮದಲ್ಲಿ ಬಿಡುತ್ತೇನೆ ತಂದೆ ಆದ ದೇವರೇ, ಆಮೆನ್. ಕರ್ತನೆ, ನಮ್ಮ ಪ್ರಾರ್ಥನೆಗಳನ್ನು ಕೇಳಿದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಸ್ತೋತ್ರವಾಗಲಿ ಕರ್ತನೆ, ಸ್ತೋತ್ರವಾಗಲಿ, ಸ್ತೋತ್ರವಾಗಲಿ. ನಾವು ಅದೇ ರೀತಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಆಮೇನ್. ನಾವು ಆಮೇನ್ ಮುಂದಿರುವ ದಿನಗಳಲ್ಲಿ ಹೊಸ ಆಲಯಕ್ಕಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರು ತಾನೇ ದೇವರ ಉದ್ದೇಶದ ಪ್ರಕಾರವಾಗಿರುವಂತೆ ಎಲ್ಲ ಬಾಗಿಲುಗಳನ್ನು ಅದಕ್ಕಾಗಿ ತೆರೆಯುವಂತೆ, ಆಮೇನ್, ಮುಂದಿರುವಂಥ ಒಂದು ಅನುಭವಕ್ಕಾಗಿ ದೇವರು ಎಲ್ಲಿ ಅದನ್ನು ಸಿದ್ಧ ಮಾಡಿ ಇಟ್ಟಿದ್ದಾರೋ ಆಮೇನ್ ಅದರ ಅನುಭವಗಳು ತೆರೆ ಪಡಲಿಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಖಂಡಿತವಾಗ್ಲೂ ಕರ್ತನು ಅದನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾರೆ. ಅದಕ್ಕಾಗಿ ನಾವು ಪ್ರಾರ್ಥಿಸಿಕೊಳ್ಳೋಣ. ಅದೇ ರೀತಿಯಲ್ಲಿ ಹೊಸ ಆತ್ಮಗಳಿಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರು ವಾಗ್ದಾನ ಮಾಡಿದರೆ ಆ ವಾಗ್ದಾನವನ್ನು ಗಟ್ಟಿಯಾಗಿ ಹಿಡಿದು, ದೇವರೇ ಆ ಆತ್ಮಗಳನ್ನು ನಮಗೆ ಕೊಡಿಯಪ್ಪ, ನಮ್ಮ ಸಭೆಗೆ ನೀವು ಕೊಡಿ ಸ್ವಾಮಿ ಎಂಬುದಾಗಿ ದೇವರ ಸಮ್ಮುಖದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಖಂಡಿತವಾಗಲೂ ಈ ಸಭೆಗಾಗಿ, ಈ ಸೇವೆಗಾಗಿ ದೇವರು ನೇಮಕ ಮಾಡಿಟ್ಟಿರುವಂಥ ಆ ಆತ್ಮ ಸಂಖ್ಯೆಯಲ್ಲಿರುವಂಥ ಅನುಭವಗಳು ಅಪೊಸ್ತಲ ಕೃತ್ಯದಲ್ಲಿ ನಾವು ನೋಡ್ತೇವೆ. ಅಲ್ಲಿ ಸಂಖ್ಯೆಯಲ್ಲಿ ಹೆಚ್ಚಿಸಲ್ಪಟ್ಟರೆಂಬುದಾಗಿ ಆ ವಚನದ ಅಪೊಸ್ತಲ ಕೃತ್ಯ 9ನೇ ಅಧ್ಯಾಯದಲ್ಲಿ ಅದು ಬರೆಯಲ್ಪಟ್ಟಿದೆ. ಖಂಡಿತವಾಗಲೂ ದೇವರು ಆ ಸಂಖ್ಯೆಯಲ್ಲಿ ಹೆಚ್ಚಿಸಲ್ಪಟ್ಟಂತ ಅನುಭವದ ಬಿಡುಗಡೆಯನ್ನು ನಾವು ಕಾಣಲಿಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸಭೆಯ ಎಲ್ಲ ವಿಷಯಗಳನ್ನು ಈ ದಿನಗಳಲ್ಲಿ ಎದುರಿಸುತ್ತಿರುವಂಥ ಎಲ್ಲ ವಿಷಯಗಳನ್ನು ನೆನಪಿನಲ್ಲಿ ಇಟ್ಟುಕೊಂಡು ಕರ್ತನು ತಾನೇ ಎಲ್ಲ ವಿಷಯಗಳಿಂದ ಹೊರತನ್ನು ನಡೆಸಲಿಕ್ಕೋಸ್ಕರವಾಗಿ ಒಪ್ಪಿಸಿಕೊಡುತ್ತಾ ಸಭೆಯ ಈ ವಿಷಯಗಳಿಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಯಾರಾದರೂ ಒಬ್ಬರು ಗಟ್ಟಿಯಾದ ಸ್ವರದೊಂದಿಗೆ ಪ್ರಾರ್ಥಿಸಿರಿ. ತಂದೆಯೇ, ನಿಮಗೆ ಸ್ತೋತ್ರ. ಓ ಜೀಸಸ್, ಹಲ್ಲೆಲೂಯಾ. ಓ ದೇವರ ಆತ್ಮನೇ, ನಿನಗೆ ಸ್ತೋತ್ರಪ್ಪ. ಶಿವೇ, ನಿನಗೆ ಸ್ತೋತ್ರಪ್ಪ. ಉದ್ಬರಾದ ರಗಚನೆ ರಿಯಾದನ ಸಂದರೇದನ ಜುಡರ ಭವಿಷ್ಯದ ಹಾಲೆಲೂಯಾ. ಯೇಸುವೇ, ನಿನಗೆ ಸ್ತೋತ್ರ, 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 ಸ್ತೋತ್ರ. ಅದಕ್ಕಿಟ್ಟಿರುವ ಸ್ಥಳವನ್ನು ರಾಜ್ಯನೇ ಅಪ್ಪ ಯೇಸುವೆ ಕರ್ತಾದಿ ಕರ್ತನಿಗೆ ಅಪ್ಪ ಯೇಸು ಅದಕ್ಕೆ ತಡೆಯಾಗಿರುವ ಎಲ್ಲ ಮಾರ್ಗವನ್ನು ಅಪ್ಪ ಯೇಸುವೆ ತಂದೆಯಾದ ದೇವನ ಕರ್ತನೆ ನೀನು ನೇಮಿಸಿರುವ ಸ್ಥಳವನ್ನು ರಾಜ್ಯನೇ ಅಪ್ಪ ಯೇಸುವೆ ತಂದೆಯಾದ ದೇವನ ಕರ್ತಾದಿ ಕರ್ತನೆ ರಾಜ್ಯನೇ ಅಪ್ಪ ಯೇಸುವೆ ಸಭೆ ಮೇಲಿಟ್ಟಿರುವ ವಾಗ್ದಾನವನ್ನು ನೆರವೇರಿಸುವ ಅಪ್ಪ ಯೇಸುವೆ ತಂದೆಯಾದ ದೇವನ ಕರ್ತನೆ ನಿನಗೆ ಸ್ತೋತ್ರವಾಗಲಿ ರಾಜ್ಯನೇ ಅಪ್ಪ ಯೇಸುವೆ ತಂದೆಯಾದ ದೇವನ ಕರ್ತನೆ ಈ ಸಭೆಗೋಸ್ಕರ ಇಟ್ಟಿರುವ ಅಪ್ಪ ಯೇಸು ಆತ್ಮಗಳು ರಾಜ್ಯನೇ ಅಪ್ಪ ಯೇಸು ಬಂದು ಇರುವಂತೆ ಸಹಾಯ ಮಾಡು ಕರ್ತನೆ ಅಪ್ಪ ಯೇಸುವೆ ತಂದೆಯಾದ ದೇವನ ಕರ್ತನೆ ರಾಜ್ಯನೇ 300 ಆತ್ಮಗಳಿಂದ ರಾಜ್ಯದ ಸಭೆಯಲ್ಲಿ ಕೊಡುವಂತ ನೀನು ವಾಗ್ದಾನ ಮಾಡಿದಿ ಕರ್ತನೆ ಅಪ್ಪ ಯೇಸುವೆ ತಂದೆಯಾದ ದೇವನ ಕರ್ತನಿಗೆ ಸ್ತೋತ್ರವಾಗಲಿ ಕರ್ತನೆ ಅಪ್ಪ ಯೇಸುವೆ 300 ಆತ್ಮಗಳಿಗೆ ತಡೆಯಾಗಿರುವ ಎಲ್ಲ ಮಾರ್ಗವನ್ನು ನೀನು ನೀಗಿಸು ಕರ್ತನೆ ಅಪ್ಪ ಯೇಸುವೆ ತಂದೆಯಾದ ದೇವರ ಕರ್ತನೆ ನಿನ್ನನ್ನು ಹುಡುಕೊಂಡು ರಾಜ್ಯ ನಿನ್ನನ್ನು ಆರಾಧಿಸುವ ಮಕ್ಕಳಾಗಿ ಜೀವಿಸುವಂತೆ ನೀನು ಸಹಾಯ ಮಾಡು ಕರ್ತನೆ ಅಪ್ಪ ಯೇಸುವೆ ತಂದೆಯಾದ ದೇವರ ಕರ್ತನೆ ಅವರ ಆತ್ಮದ ಮೂಲಕ ನಿನ್ನ ಮಾತನಾಡುವ ಕರ್ತನಿಗೆ ಸ್ತೋತ್ರವಾಗಲಿ ಕರ್ತನೆ ಅಪ್ಪ ಯೇಸುವೆ ತಂದೆಯಾದ ದೇವರ ಕರ್ತನೆ ರಾಜ್ಯನೇ ನಿನ್ನ ಆಲಯವನ್ನು ಅವರು ಹುಡುಕಿಕೊಂಡು ಬರುವಂತೆ ಸಹಾಯ ಮಾಡು ಕರ್ತನೆ ಅಪ್ಪ ಯೇಸುವೆ ತಂದೆಯಾದ ದೇವರ ಅಪ್ಪ ಯೇಸುವೆ ಕರ್ತನಿಗೆ ಸ್ತೋತ್ರ ಮಹಿಮುಂಟಾಗಲಿ ರಾಜ್ಯನೇ ಅಪ್ಪ ಯೇಸುವಿನ ಹೆಚ್ಚಿನ ರೀತಿಯಲ್ಲಿ ರಾಜ್ಯನೇ ಅಪ್ಪ ಯೇಸುವಿನ ಹೆಚ್ಚಿನ ರೀತಿಯಲ್ಲಿ ರಾಜ್ಯ ನಿನ್ನನ್ನು ಆರಾಧಿಸುವ ಮಕ್ಕಳಾಗಿ ಜೀವಿಸುವಂತೆ ಸಹಾಯ ಮಾಡುತ್ತಾರೆ ಅಪ್ಪ ಯೇಸುವಿನ ನಂಬಿದ ಮಕ್ಕಳು ಅಪ್ಪ ಯೇಸುವೆ ಯಾವಾಗಲೂ ಕೈ ಬಿಡುವುದಿಲ್ಲ ಅಂತ ಹೇಳಿ ನಾವು ನಂಬಿದೀವಿ ಕರ್ತನೆ ಅಪ್ಪ ನಿನ್ನನ್ನೇ ಪ್ರೀತಿಸುವಂತೆ ರಾಜ್ಯನೇ ನಮ್ಮನ್ನು ಸಹಾಯ ಮಾಡು ಕರ್ತನೆ ಅಪ್ಪ ಯೇಸುವೆ ತಂದೆ ಆದ ದೇವರ ರಾಜ್ಯನೇ ಒಂದು ಆತ್ಮ ರಾಜ್ಯನೇ ನಿನ್ನಿಂದ ಹಾಗೆ
ರಾಜ್ಯನೇ ನನ್ನ ನಿತ್ಯ ಜೀವನದಲ್ಲಿ ರಾಜ್ಯ ಸೇರುವಂತೆ ನೀನು ಸಹಾಯ ಮಾಡು ಕರ್ತನೆ. ಅಪ್ಪ ಯೇಸು ಸ್ತೋತ್ರ ಮಹಿಮುಂಟಾಗಲಿ ರಾಜ್ಯನೇ. ಅಪ್ಪ ಯೇಸು ತಂದೆ ಆದ ದೇವನ ಕರ್ತನೆ ಎಲ್ಲ ಹಳ್ಳಿ ಪಳ್ಳಿಗಳಿಂದ ರಾಜ್ಯನೇ ಆ 300 ಆತ್ಮಗಳು ಬಂದು ಸೇರುವಂತೆ ನೀನು ಸಹಾಯ ಮಾಡು ಕರ್ತನೆ. ಅವ್ರ ಕುಟುಂಬವನ್ನು ಆಶೀರ್ವಾದಿಸು ರಾಜನೇ, ಬಲಪಡಿಸು ರಾಜನೇ. ತಂದೆ ಆದ ದೇವನ ಕರ್ತನೆ ನಿನಗೆ ಸ್ತೋತ್ರ ಮಹಿಮುಂಟಾಗಲಿ ರಾಜ್ಯನೇ. ಅಪ್ಪ ಯೇಸುವೆ ನಮ್ಮ ಸಭೆಯಲ್ಲಿ ರಾಜ್ಯನೇ. ಅಪ್ಪ ಯೇಸುವೆ ತಂದೆ ಆದ ದೇವನ ಕರ್ತನೆ ಅಪ್ಪ ಎಲ್ಲ ಕಷ್ಟದಿಂದ ಬಿಡುಗಡೆ ಕೊಡುವ ಕರ್ತನು ನೀನು ಆಗಿದ್ದ ಕರ್ತನೆ. ಅಪ್ಪ ಯೇಸುವೆ ರಾಜ್ಯನೇ ಯಾವುದೇ ಒಂದು ಕಾರ್ಯವನ್ನು ವರ್ಷದಲ್ಲಿ ಆಗದಿಲ್ಲೋ ಮುಂದಿನ ವರ್ಷದಲ್ಲಿ ರಾಜ್ಯನೇ ಅಪ್ಪ ಹೆಚ್ಚಿನ ರೀತಿಯಲ್ಲಿ ಆಗುವಂತೆ ಸಹಾಯ ಮಾಡು ಕರ್ತನೆ. ಅಪ್ಪ ಯೇಸುವೆ ತಂದೆ ಆದ ದೇವನೇ ಸಭೆಗೆ ತಡೆಯಾಗಿರುವ ಎಲ್ಲ ಮಾರ್ಗವನ್ನು ರಾಜ್ಯನೇ ನೀನು ಇಗಿಸು ರಾಜ್ಯನೇ. ನೀನು ಮಾತನಾಡು, ನೀನು ಮಹಿಮೆ ಹೊಂದು ರಾಜ್ಯನೇ. ಅಪ್ಪ ಯೇಸುವೆ ತಂದೆ ಆದ ದೇವನ ಕರ್ತನೆ ಈ ಸಭೆಗೆ ಬಂದ ಶೋಧನೆಯಿಂದ ತಪ್ಪಿಸೋ ಕರ್ತನು ನೀನಾಗಿದ್ದ ಕರ್ತನೆ. ಪವಿತ್ರಾತ್ಮ ದೇವರು ನೀನು ಮಾತನಾಡು ಕರ್ತನೆ, ನೀನು ಸಹಾಯ ಮಾಡು ಕರ್ತನೆ. ಅಪ್ಪ ಯೇಸುವೆ ತಂದೆ ಆದ ದೇವರ ಕರ್ತನೆ ಸ್ತೋತ್ರ ಮಹಿಮುಂಟಾಗಲಿ ರಾಜ್ಯನೇ. ಯೇಸು ನಾಮದಲ್ಲಿ ಬೇಡಿ ಹೊಂದುತ್ತೇನೆ ಜೀವವುಳ್ಳ ತಂದೆ. ಆಮೆನ್ ಆಮೆನ್ ಆಮೆನ್. ಕರ್ತನ ನಮ್ಮ ಪ್ರಾರ್ಥನೆಗಳನ್ನು ಕೇಳಿದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಸ್ತೋತ್ರವಾಗಲಿ ಕರ್ತನೆ, ಸ್ತೋತ್ರವಾಗಲಿ, ಸ್ತೋತ್ರವಾಗಲಿ, ಸ್ತೋತ್ರವಾಗಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮ ಸಭೆಲಾಗಿರುವಂತೆ ಎಲ್ಲ ಮಕ್ಕಳಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಎಲ್ಲ ಯವನಸ್ಥರಿಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಿಯ ಆಮೇನ್ ಮಕ್ಕಳು, ಯವನಸ್ಥರೆಲ್ಲರೂ ಆಮೇನ್ ಆತ್ಮಿಕವಾದ ಆಮೇನ್ ಬಿಡುಗಡೆಯಲ್ಲಿ ಅವರು ಬೆಳೆದು ಬರಲಿಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡೋಣ. ಈ ಚಿಕ್ಕ ಪ್ರಾಯದಿಂದಲೇ ಆಮೇನ್ ಕರ್ತನನ್ನು ಆಮೇನ್ ಸರಿಯಾದ ವಿಧದಲ್ಲಿ ಅವರು ತಿಳಿದುಕೊಳ್ಳುವ ರೀತಿಯಲ್ಲಿ ತಿಳಿದುಕೊಂಡು ಆಮೇನ್ ದೇವರ ವಚನದ ಸತ್ಯತೆಯಲ್ಲಿ ಅವರು ಜೀವಿಸಲಿಕ್ಕೋಸ್ಕರವಾಗಿ ಸಭೆಲಾಗಿರುವಂತೆ ಎಲ್ಲ ಮಕ್ಕಳು ಯವನಸ್ಥರನ್ನು ದೇವರ ಕರಗಳು ಒಪ್ಪಿಸಿಕೊಡೋಣ. ಅವರೆಲ್ಲರೂ ದೇವರ ಕೃಪೆಯಲ್ಲಿ ಬೆಳೆದು ಬರಲಿಕ್ಕೋಸ್ಕರವಾಗಿ ಆಮೇನ್ ಯವನ ಆಮೇನ್ 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 ಜ್ಞಾನೋಕ್ತಿಯಲ್ಲಿ ಹೇಳಿದ ಪ್ರಕಾರವಾಗಿ ಆ ಯವನ ಪ್ರಾಯದಲ್ಲಿ ಸೃಷ್ಟಿಕರ್ತನನ್ನು ಸ್ಮರಿಸೆಂಬುದಾಗಿ ಹೇಳಿದ ಪ್ರಕಾರವಾಗಿ ಆಮೇನ್ ಅವರು ಆ ಸೃಷ್ಟಿಕರ್ತನನ್ನು ಸ್ಮರಿಸುವಂತೆ ಆಮೇನ್ ಆ ದೇವರ ವಚನದ ಸತ್ಯ ಜ್ಞಾನದಲ್ಲಿ ಮುಂದೆ ಸಾಗಲಿಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಈ ದಿನಗಳು ಕೆಡುಕನು ಅನೇಕ ಕಾರ್ಯಗಳು ಲೋಕದಲ್ಲಿ ಆಮೇನ್ ಸಂಭವಿಸುವಾಗ ನಡೆಯುವಾಗ ದೇವರು ತಾನೇ ಪ್ರಿಯ ಮಕ್ಕಳನ್ನು ದೇವರ ಕೃಪೆಯಲ್ಲಿ ಮರೆ ಮಾಡಿ ನಡೆಸಲಿಕ್ಕೋಸ್ಕರವಾಗಿ ನಮ್ಮ ಸಭೆಲಾಗಿರುವಂಥ ಎಲ್ಲ ಮಕ್ಕಳು ಯವನಸ್ಥರಿಗಾಗಿ ಒಪ್ಪಿಸಿಕೊಡುತ್ತಾ ಯಾರಾದರೊಬ್ಬರು ಪ್ರಾರ್ಥಿಸಿ. ಶುದ್ಧರಗತನೇ ತಂದೆಯಾದ ದೇವರೇ ನಿನಗೆ ಸ್ತೋತ್ರ 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 ಬಿಡುಗಡೆಯಿಂದ ನಡೆಸ ಸ್ವಾಮಿ. ಏಸಪ್ಪ ಒಂದೊಂದು ಜೀವಿತವನ್ನ ಕರ್ತನೆ ಎಲ್ಲ ಯವನಸ್ಥ ಮಕ್ಕಳನ್ನ ದೇವರ ಹಸ್ತದಲ್ಲಿ ಸಮರ್ಪಿಸುತ್ತಾ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ. ಯವನ ಪ್ರಾಯದಲ್ಲಿ ಸ್ವಾಮಿ ಸೈತಾನನು ಹೊಂಚು ಹಾಕುವಂತಹ ಸೈತಾನನು ಮಕ್ಕಳನ್ನ ಕರ್ತನೆ ಲೋಕದ ಅನೇಕ ಅಂಧಕಾರದ ಮಂಡಳದೊಳಗೆ ಅನೇಕ ಬೇಡವಾದಂತ ದುಷ್ಟಚರಗಳಿಗೆ ಬೀಳಿಸುವಂತ ಕರ್ತನೆ ಎಲ್ಲಾ ಸಮಯಗಳಲ್ಲೂ ನೀನು ತಪ್ಪಿಸಿ ಅವರನ್ನ ಕಾಪಾಡ್ರಿ ಅಪ್ಪ. ನಿನ್ನ ಬೆಳಕನ್ನ ಕರ್ತನೆ ಅನುಭವಿಸಲಿ, ಕ್ರಿಸ್ತನಲ್ಲಿ ಆಗಿದ್ದು ದೇವರೇ ನಿನ್ನನ್ನೇ ಕರ್ತನೆ ಸೇವಿಸಲಿ ಅಪ್ಪ. ಯವನದಲ್ಲಿ ಕರ್ತನೆ ಸೃಷ್ಟಿಯ ಕರ್ತನನ್ನ ಸ್ಮರಿಸುವ ಹಾಗೆ, ನಿನ್ನನ್ನೇ ಹೆಚ್ಚಾಗಿ ಹೃದಯದಲ್ಲಿ ಕರ್ತನೆ ಆರಾಧಿಸುವ ಹಾಗೆ, ನಿನ್ನನ್ನೇ ಅನುಭವಿಸುವ ಹಾಗೆ ಅಪ್ಪ. ಪ್ರಸಂಗಿ ಹೇಳುತ್ತಾನೆ ದೇವರೇ ಲೋಕದಲ್ಲಿರುವಂತ ಎಲ್ಲಾ ಕಾರ್ಯಗಳು ಸಮಸ್ತವು ವ್ಯರ್ಥ ಎಂಬುದಾಗಿ. ದೇವರೇ ಕರ್ತನೆ ದೇವರೇ ಅದನ್ನು ತಿಳಿದವರಾಗಿ ಎಲ್ಲ ಯವನಸ್ಥ ಮಕ್ಕಳು ನಿನ್ನನ್ನು ಸೇವಿಸಲಿ. ತಮ್ಮ ಜೀವಿತದಲ್ಲಿ ಕರ್ತನೆ ಮುಂದೆ ಬರುವಂತ ಸಕಲ ಕಾರ್ಯಗಳನ್ನ ನಿನ್ನ ಆತ್ಮನ ಮೂಲಕವಾಗಿ ಪವಿತ್ರಾತ್ಮನ ಮೂಲಕವಾಗಿ ಗ್ರಹಿಸಿಕೊಳ್ಳಿಕ್ಕೂ ದೇವರೇ ನಿನ್ನನ್ನ ದೇವರೇ ಕರ್ತನೆ ಅನುಭವಿಸ್ಲಿಕ್ಕೂ ನಿನ್ನ ಆತ್ಮನ ಬಲವನ್ನ ನೀನು ಒದಗಿಸಿ ಕೊಡು ಸ್ವಾಮಿ. ಲೋಕದಲ್ಲಿ ಆಗಿರುವಂತ ಎಲ್ಲ ಯವನಸ್ಥ ಮಕ್ಕಳಿಗಾಗಿ ನಾನು ಸ್ತೋತ್ರ ಮಾಡುತ್ತೇನಪ್ಪ. ದೇವರೇ ಕರ್ತನೆ ಎಲ್ಲ ದುಷ್ಟಚಗಳಿಂದ ಎಲ್ಲ ಅಂಧಕಾರದ ಸೈತಾನ ಎಲ್ಲ ಬಂಧನಗಳಿಂದ ನೀನು ಬಿಡಿಸು. ಈ ಲೋಕವು ಕರ್ತನೆ ಸ್ವಾಮಿ ದೇವರೇ ಶರೀರದ ಕಣ್ಣಿಗೆ ಕಾಣಿಸುವಂತಹ ಅಲಂಕರಿತವಾಗಿರುವಂತಹ ಎಲ್ಲ ಕರ್ತನೆ ಮುಂಡಾಗಿರುವಂತಹ ಎಲ್ಲ ಕರ್ತನೆ ಸ್ವಾಮಿ ದೇವರ ಅಂದ ಚಂದವಾಗಿ ಕಾಣುವಂತಹ ಎಲ್ಲ ಅನುಭವಗಳಿಂದ ದೇವರೇ ನೀನು ತಪ್ಪಿಸಿ ಕಾಪಾಡಪ್ಪ. ದೇವರೇ ಕರ್ತನೆ ಸ್ವಾಮಿ ದೇವರೇ ಸೈತಾನನು ಈ ಲೋಕದ ಸ್ನೇಹದೊಂದಿಗೆ ಹೋಗುವಾಗ, ಸೈತಾನನು ಈ ಲೋಕದ
ಪ್ರೀತಿಯೊಂದಿಗೆ ಜಾಡೋ ಆಗುವ ಹಾಗೆ ಯೇಸುವೆ, ಸೈತಾನನು ಕರ್ತನೆ ಈ ಲೋಕದ ಕರ್ತನೆ ಸಂಬಂಧದೊಂದಿಗೆ ದೇವರೇ ಹೋಗುವ ಹಾಗೆ, ಈ ಲೋಕದ ಎಲ್ಲ ಚಟಗಳಲ್ಲಿ ಕರ್ತನೆ ಸೆಳೆಯುವಂತಹ ಎಲ್ಲಾ ಕಾರ್ಯಗಳಿಂದ ನೀನು ಬಿಡಿಸಿ ಕಾಪಾಡು ಏಸಪ್ಪ. ಈ ಲೋಕದ ಪ್ರೀತಿಯಾದರೂ ವ್ಯರ್ಥವಾದದ್ದು, ನಿನ್ನ ಪ್ರೀತಿಯಾದರೂ ಶಾಶ್ವತವಾಗಿ ನೆಲೆಗೊಳ್ಳುವಂತದ್ದಾಗಿದೆ. ಅದು ಕರ್ತನೆ ಲೋಕಕ್ಕೆ ಮಾತ್ರ ಅಲ್ಲ ಯೇಸುವೆ ಕರ್ತನೆ, ನಾವು ದೇವರೇ ಸಾವಿರ ವರ್ಷಗಳವರೆಗೂ ದೇವರೇ, ಯುಗದ ಅಂತ್ಯದವರೆಗೂ ದೇವರೇ ನಿನ್ನ ಸಂಗಡ ಇರುವಂತ ಪ್ರೀತಿಯಾಗಿದೆ. ಅದನ್ನ ಸಂಪೂರ್ಣವಾಗಿ ಮಕ್ಕಳು ಅನುಭವಿಸಲಿ ಕರ್ತನೆ, ನಿನ್ನನ್ನು ಗ್ರಹಿಸಿಕೊಳ್ಳಲಿ ರಾಜ. ಹೆಚ್ಚಾಗಿ ಸಭೆಯ ಪ್ರತಿಯವನ ಮಕ್ಕಳನ್ನು ನಿನ್ನ ಆಸ್ತದ ಸಮರ್ಪಿಸ್ತೇನೆ. ಯಾವುದಾದರೊಂದು ಜೀವಿತ ತಪ್ಪಿ ಹೋಗದ ಹಾಗೆ ಯೇಸುವೆ, ಬೇಡವಾದಂತ ಕರ್ತನೆ ಸಂಬಂಧವನ್ನ ದೇವರೇ ಮಾಡಿಕೊಳ್ಳದ ಹಾಗೆ ಯೇಸುಪ್ಪ, ಬೇಡವಾಗಿರುವಂತ ದೇವರೇ ಮದುವೆ ಕಾರ್ಯಗಳನ್ನು ಮಾಡಿಕೊಳ್ಳದ ಹಾಗೆ ಯೇಸುಪ್ಪ, ಬೇಡವಾದಂತ ಮಾರ್ಗದಲ್ಲಿ ಹೆಜ್ಜೆ ಹಿಡಿದ ಹಾಗೆ ಯೇಸುಪ್ಪ, ಬೇಡವಾಗಿರುವಂತ ಕರ್ತನೆ ಸ್ಥಳಗಳಿಗೆ ಹೋಗದ ಹಾಗೆ, ಬೇಡವಾಗಿರುವಂತ ಅನುಭವಗಳನ್ನ ಮಕ್ಕಳು ಸೇವಿಸದ ಹಾಗೆ ಪವಿತ್ರಾತ್ಮನು ತಾನೇ ಅವರನ್ನ ಕಾಯಬೇಕಾಗಿ ನಾನು ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ ಯೇಸುಪ್ಪ. ಪವಿತ್ರಾತ್ಮನ ಮುದ್ರೆಯನ್ನ ನೀವು ಹಾಕ್ರಿ ಅಪ್ಪ ದೇವರೇ ಕರ್ತನೆ, ಅವರ ಕಣ್ಣುಗಳನ್ನ ತೆರೆಯಿರಿ, ಆತ್ಮಿಕ ಹೃದಯಗಳನ್ನ ತೆರೆಯಿರಿ ಅಪ್ಪ. ಅವರು ನಿನ್ನನ್ನು ಗ್ರಹಿಸಿಕೊಳ್ಳುವವರನ್ನಾಗಿ ನೀನು ಮಾರ್ಪಡಿಸು. ಹೃದಯಗಳು ನಿನಗೋಸ್ಕರ ತವಕ ಪಡಲಿ. ತಪ್ಪಿ ಹೋಗುವಂತ ಅನುಭವಗಳು ಇದ್ರೂ ಕೂಡ ಏಸಪ್ಪ, ಎಲ್ಲಿಯಾದರೂ ಬಿದ್ರು ಸ್ವಾಮಿ ದೇವರೇ, ಮತ್ತೆ ಅವರನ್ನ ಕರ ಹಿಡಿದು ದೇವರೇ ನಿನ್ನ ಮೇಲೆತ್ತುವುದಕ್ಕಾಗಿ ಸ್ತೋತ್ರ ಯೇಸುವೆ. ಅಂತ ಜೀವಿತಗಳನ್ನು ನೀನು ತಪ್ಪಿಸಪ್ಪ ದೇವರೇ, ಅವರು ನಿನಗೋಸ್ಕರ ತವಕ ಪಡಲಿ, ನಿನ್ನ ಸಮ್ಮುಖವನ್ನೇ ಬಯಸಲಿ ರಾಜ. ನಿನ್ನ ವಾಕ್ಯದ ಮೇರೆಗೆ ಯವನ ಪ್ರಾಯದಲ್ಲಿ ಸೃಷ್ಟಿಕರ್ತನೇ ಸ್ಮರಿಸೆಂಬುದಾಗಿ ಹೇಳಿದ ಹಾಗೆ ಆ ಯವನ ಪ್ರಾಯದಲ್ಲಿ ಅನುಭವಿಸಿದಂತ ನಿನ್ನ ಬಲವು ಕರ್ತನೆ ದೇವರೇ, ವಾಕ್ಯ ಹೇಳುತ್ತದೆ ಯವನ ಪ್ರಾಯದಲ್ಲಿ ಹುಟ್ಟಿದಂತ ಮಕ್ಕಳು ಓ ಕರ್ತನೆ ಯೆಹೋವನ ಒಂದು ಭುಜಬಲವಾಗಿ ಇರುವರು ಎಂಬುದಾಗಿ. ಏಸಪ್ಪ, ಅಂಬುಗಳಂತೆ ಅವರು ಬೆಳೆದು ಅನೇಕರಿಗೆ ಬೆಳಕಾಗಿ ಮಾರ್ಪಡಿಸುವುದಕ್ಕಾಗಿ ಸ್ತೋತ್ರ ಮಾಡುತ್ತೇನೆ ಅಪ್ಪ ದೇವರೇ ಕರ್ತನೆ. ಯವನ ಪ್ರಾಯದಲ್ಲೇ ದೇವರೇ ನೀನು ಅವರ ಹೃದಯಗಳನ್ನ ಅಂತರೇಂದ್ರಿಯಗಳನ್ನ ತೆರೆಯಿರಿ ಸ್ವಾಮಿ. ನಿನ್ನ ಪರಲೋಕ ರಾಜ್ಯವನ್ನು ಅನುಭವಿಸಲಿ. ನಿನ್ನ ಪರಲೋಕ ರಾಜ್ಯದ ಗುಡಾರ್ಥಗಳನ್ನ ದರ್ಶನಗಳನ್ನ ದಯಪಾಲಿಸು. ನಿನ್ನ ಪ್ರಕಟಣೆಗಳನ್ನ ದಯಪಾಲಿಸು. ನಿನ್ನಲ್ಲೇ ಆಗಿರುವಂತೆ ಸಹಾಯ ಮಾಡ್ರಿ ಅಪ್ಪ. ಒಪ್ಪಿಸಿ ಕೊಡುತ್ತೇನೆ ಏಸಪ್ಪ ಕರ್ತನೆ. ದೇವರೇ, ಪ್ರಾರ್ಥನೆ ಎಂಬುದಾಗಿ ನೋಡುವಾಗ ದೇವರೇ, ಆತ್ಮಿಕ ಲೋಕ ಎಂಬುದಾಗಿ ನೋಡುವಾಗ ಯಾವುದು ಶರೀರದ ಕಣ್ಣಿಗೆ ಕಾಣದೆ ಹೋಗುವಂಥದ್ದು ಏಸಪ್ಪ, ಪ್ರಾರ್ಥನೆ ಎಂಬುದಾಗಿ ನೋಡುವಾಗ ಅದು ತಡವಾಗಿಯೂ ಏಸಪ್ಪ ಸಮಯ ಕರ್ತನೆ ಅನೇಕ ಕರ್ತನೆ ವರ್ಷಗಳನ್ನ ದಿನಗಳನ್ನ ತೆಗೆದುಕೊಳ್ಳಬಹುದು. ಆದರೆ ಸ್ವಾಮಿ ದೇವರೇ, ಅವರ ಹೃದಯಗಳನ್ನು ತೆರೆದು ನಡೆಸುವಾಗ ಕರ್ತನೆ ದೇವರೇ, ದಿನಗಳು ಅಲ್ಪವೆಂಬುದಾಗಿ ನೆನೆಸುವ ಹಾಗೆ ನನ್ನ ದೇವರ ಅದ್ಭುತಕರವಾಗಿ ಕರ್ತನೆ ನೀನು ಅವರನ್ನು ನಡೆಸಪ್ಪ ದೇವರೇ ಕರ್ತನೆ. ಕಾಣದಂತ ಸಂಗತಿಗಳನ್ನ ಕಾಣುವವರನ್ನಾಗಿ ನೀನು ಮಾರ್ಪಡಿಸು ಅಪ್ಪ ದೇವರೇ ಕರ್ತನೆ. ದೇವರೇ, ಕೇಳಲಿಕ್ಕಾಗದಂತ ಅನುಭವಗಳನ್ನ ನಿನ್ನ ಸಮ್ಮುಖದಲ್ಲಿ ಕೂತು ಕೇಳುವ ಹಾಗೆ ದೇವರೇ ಆತ್ಮಿಕ ಕಿವಿಗಳನ್ನ ತೆರೆಯಿರಿ ಸ್ವಾಮಿ. ಓ ಶರೀರದೆಲ್ಲ ಅನುಭವಗಳು ಮುಚ್ಚಲ್ಪಡಲಿ. ನಿನ್ನ ಆತ್ಮಿಕವಾಗಿರುವಂತ ಕಾರ್ಯಗಳು ತೆರೆಯಲ್ಪಡಲಿ. ಒಪ್ಪಿಸಿ ಕೊಡುತ್ತಾ ಯೇಸು ನಾಮದಲ್ಲಿ ಬಿಡುತ್ತೇನೆ ತಂದೆಯಾದ ದೇವರೇ, ಆಮೆನ್ ಆಮೆನ್. ಕರ್ತನಮೆಲ್ಲ ಪ್ರಾರ್ಥನೆಗಳನ್ನು ಕೇಳಿದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಸ್ತೋತ್ರವಾಗಲಿ ಕರ್ತನೆ, ಸ್ತೋತ್ರವಾಗಲಿ, ಸ್ತೋತ್ರವಾಗಲಿ, ಸ್ತೋತ್ರವಾಗಲಿ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಕುಳಿತುಕೊಳ್ಳೋಣ. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ. ಬಂದಿರುವಂಥ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿ ವಂದನೆ. ಆಮೇಲೆ ಈ ಉಪವಾಸ ಪ್ರಾರ್ಥನೆ 2ನೇ ದಿನದಲ್ಲಿ ಕರ್ತನು ನಮ್ಮ ಜೀವಿತದಲ್ಲಿ ಆಮೇಲೆ ಬಲವಾದ ಕಾರ್ಯಗಳನ್ನು ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಆಮೇಲೆ ಕಳೆದ ದಿನಗಳಲ್ಲೆಲ್ಲ ದೇವರು ಆಮೇಲೆ ನಮ್ಮನ್ನು ಅದ್ಭುತಕರವಾಗಿ ನಡೆಸಿದ ದೇವರು ಈ ದಿನದಲ್ಲಿ ಸಮೇತ ಮಹಿಮೆಯಾಗಿ ಆತನ ನಡೆಸಲಿಕ್ಕಿದ್ದಾನೆ. ಹಲ್ಲೆಲೂಯ. ನಾವು ಆಮೇಲೆ ಯಾವಾಗಲೂ ನೋಡೋ ಪ್ರಕಾರವಾಗಿ
ದೇವರು ಆಮೇಲೆ ನಂಬಿಗಸ್ತರನ್ನು, ನಂಬಿಕೆಯಲ್ಲಿ ಇರುವವರನ್ನು ದೇವರ ಎದುರು ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ. ನಮ್ಮ ನಂಬಿಕೆಯನ್ನು ನೋಡಿ ದೇವರು ನಮ್ಮ ಜೀವಿತದಲ್ಲಿ ಕೆಲವು ವಿಷಯಗಳನ್ನು, ಕೆಲವು ಕಾರ್ಯಗಳನ್ನು ಆತನು ಮಾಡಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಅನೇಕ ಸಂದರ್ಭಗಳಲ್ಲಿ ಆಮೇನ್ ಆ ನಂಬಿಕೆಯೇ ನಮ್ಮ ಜೀವಿತದಲ್ಲಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡುವಂಥದ್ದಾಗಿರ್ತದೆ. ನಾವಿವತ್ತು ಒಂದು ವಾಕ್ಯವನ್ನು ಕರ್ತನ ಸಮ್ಮುಖದಲ್ಲಿ ನಾವು ಧ್ಯಾನಿಸೋಣ. ಎಸ್ತರಳ ಪುಸ್ತಕ ಅದರ 4ನೇ ಅಧ್ಯಾಯದ ಅದರ 15-16ನೇ ವಚನವನ್ನು ಈ ಸಂದರ್ಭದಲ್ಲಿ ನಾವು ಓದಿಕೊಳ್ಳೋಣ. ಹ್ಮ್ 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 ಆಮೇನ್. ಇಲ್ಲಿ ಎಸ್ತರಳ ಕುರಿತು ನಾವು ನೋಡುವಾಗ, ಎಸ್ತರಳು ಒಂದು ಸಾಧಾರಣಲಾಗಿರುವಂಥ ಒಂದು ಯೌವನದ ಹುಡುಗಿಯಾಗಿದ್ಲು. ಇವಳ ಜೀವಿತದಲ್ಲಿ ಎಲ್ಲಿಯೋ ಒಂದು ಕಡೆ ಮರೆಯಾಗಿ ಇದ್ದಂಥ ಈ ಎಸ್ತರಳ ಜೀವಿತದಲ್ಲಿ ಒಂದು ವಿಶೇಷವಾದ ಒಂದು ಬಿಡುಗಡೆಯನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಇವಳ ಜೀವಿತದಲ್ಲಿ ಆ ಪಟ್ಟಣದಲ್ಲಿ ರಾಜನ ಹೆಂಡತಿ ಆಗಿದ್ದಂಥ ಆ ಸ್ತ್ರೀಯು ರಾಜನಿಗೆ ಒಪ್ಪದೇ ಇರುವಂತ ಒಂದು ಕಾರ್ಯವನ್ನು ಮಾಡಿದಾಗ ರಾಜನು ಅವಳನ್ನು ನಿರಾಕರಿಸುವುದನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಅವಳು ನಿರಾಕರಿಸಲ್ಪಟ್ಟಾಗ ಅವಳ ಜಾಗದಲ್ಲಿ ಇನ್ನೊಬ್ಬಳ ರಾಣಿಯನ್ನು ನೇಮಕ ಮಾಡಬೇಕೆಂಬುದಾಗಿರುವಂಥ ವಿಷಯ ಬಂದಾಗ ಇಲ್ಲಿ ಯಾರನ್ನು ದೇವರು ಆರಿಸಿಕೊಳ್ತಾರೆ ಅಂತ ಹೇಳಿದರೆ ಎಸ್ತರಳನ್ನು ದೇವರು ಆರಿಸಿಕೊಳ್ತಾರೆ. ಈಗ ಈ ಎಸ್ತರಳನ್ನು ದೇವರು ಅಲ್ಲಿ ಆರಿಸಿಕೊಳ್ಳುವಂಥ ಒಂದು ವಿಧ ನೋಡಿದರೆ ದೇವರ ವಚನ ಅಲ್ಲಿ ಬರೆಯಲ್ಪಟ್ಟಿದೆ. ನೀವು ಎಸ್ತರಳ ಪುಸ್ತಕವನ್ನು ಓದಿದರೆ ನಿಮಗೆ ಅರ್ಥ ಆಗ್ತದೆ. ಎಸ್ತರಳಲು ದೇವರ ದಯೆಗೆ ಪಾತ್ರಳಾದ್ಲಂತೆ. ಇವತ್ತು ಒಂದು ಕಾರ್ಯವನ್ನು ನಾವು ಅರ್ಥ ಮಾಡಿಕೊಳ್ಬೇಕಂತ ಹೇಳಿದರೆ, ದೇವರ ದಯೆ ನಮ್ಮ ಮೇಲೆ ಪ್ರಕಟವಾಗಲಿಲ್ಲ ಅಂದರೆ ಭಾರಿ ಡೇಂಜರ್. ಹಲ್ಲೆಲೂಯಾ. ಈಗ ನನ್ನನ್ನು ನೋಡಿ ಅನೇಕರು ತಪ್ಪಾಗಿ ನನ್ನನ್ನು ಗುರುತಿಸ್ಬೋದು. ಮನುಷ್ಯರು ನಿಮ್ಮನ್ನು ತಪ್ಪಾಗಿ ಗುರುತಿಸ್ಬೋದು, ಯಾವ ತೊಂದರೆ ಇಲ್ಲ ಅದು. ಸೊ ಮನುಷ್ಯರು ನಿಮ್ಮನ್ನು ನೋಡಿ ಪಾಪಿ ಅನ್ಬೋದು, ನೀನು ಸರಿ ಇಲ್ಲ ಅನ್ಬೋದು, ನೀನು ಚೆನ್ನಾಗಿಲ್ಲ ಅನ್ಬೋದು, ನೀನು ಒಳ್ಳೆಯವನು ಅಲ್ಲ ಅನ್ಬೋದು, ನಿನ್ನ ಸ್ವಭಾವ ಸರಿ ಇಲ್ಲ ಎಂಬುದಾಗಿ ಹೇಳ್ಬೋದು. ಏನೇ ಮನುಷ್ಯನ ಹೇಳಿದ್ರು ಯಾವ ತೊಂದರೆ ಇಲ್ಲ. ದೇವರು ಹೇಳುವಾಗ ಪ್ರಾಬ್ಲಮ್ ಆಗಿದೆ. ಇವತ್ತು ಲೋಕ ಅನೇಕ ವಿಷಯಗಳನ್ನು ತಪ್ಪಾಗಿ ಗುರುತಿಸಿದ್ರು ಯಾವ ಪ್ರಾಬ್ಲಮ್ ಅಲ್ಲಿ ಇಲ್ಲ. ಆದರೆ ದೇವರ ಆತ್ಮನು ಮಾತನಾಡುವಾಗ, ದೇವರ ಆತ್ಮನ ಆಲೋಚನೆ ಪ್ರಕಟವಾಗುವಾಗ ಅಲ್ಲಿ ಆ ಆಲೋಚನೆ ತಪ್ಪಾಗಿ ಬಂದ್ರೆ ಅದು ಪ್ರಾಬ್ಲಮ್. ಹಲ್ಲೆಲೂಯಾ. ಇವತ್ತು ಎಲ್ಲರೂ ಮಾನುಷಿಕವಾದ ಜಡ್ಜ್ಮೆಂಟ್ ಅಲ್ಲಿ, ಮಾನುಷಿಕವಾದ ತೀರ್ಪುಗಳಲ್ಲಿ ಅನೇಕ ಸಂದರ್ಭಗಳಲ್ಲಿ ಸೋತು ಹೋಗುವುದುಂಟು. ಹಲ್ಲೆಲೂಯಾ. ಅವ್ರು ಹಾಗೆ ಅಂದ್ರು, ಇವ್ರು ಹೀಗೆ ಅಂದ್ರು ಎಂಬುದಾಗಿ ನಾನಾ ಈ ಬೇಡವಾದ ಮಾತುಗಳಿಗೆ ಕೇಳಿ ಆ ಮಾತುಗಳಿಂದ ನೋವಾಗಿ ಅನೇಕ ಸಂದರ್ಭಗಳಲ್ಲಿ ಕುಂದಿ ಹೋಗುವುದುಂಟು. ಆದರೆ ಒಂದು ಕಾರ್ಯವನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ದೇವರ ದಯೆ ನಮ್ಮ ಮೇಲಿದ್ರೆ ಯಾರು ಏನು ಹೇಳಿದ್ರು ಅಲ್ಲಿ ಸಮಸ್ಯೆ ಇಲ್ಲ. ಹಲ್ಲೆಲೂಯಾ. ಆದರೆ ಲೋಕವೆಲ್ಲ ನಮ್ಮನ್ನು ಹೊಗಳಿ, ನೀವು ಚೆನ್ನಾಗಿದ್ದೀರಾ, ನೀವು ಒಳ್ಳೆಯವರು ಎಂಬುದಾಗಿ ಎಷ್ಟೇ ಹೊಗಳಿ, ದೇವರಲ್ಲಿ ಏನಾದರೂ ನಮ್ಮ ಕುರಿತು ಮಾತನಾಡಿದರೆ ಅದು ಭಯಂಕರವಾದ ಡೇಂಜರ್ ಆಗಿರುವಂಥ ಒಂದು ವಿಷಯವಾಗಿದೆ. ಹಾಗಾದರೆ ಈ ನೀವು ಆ ವಚನಗಳನ್ನು ಬೇಕಾದರೆ ನೀವು ಓದ್ಬೋದು.
ಅದರ ಎಸ್ತರಳ 2ನೇ ಅಧ್ಯಾಯದ ಅದರ 17ನೇ ವಚನವನ್ನು ನಾವು ಓದೋಣ. ಎಲ್ಲ ಕನ್ಯೆಯರಲ್ಲಿ ಆಕೆಯ ಅವನ ದಯೆಗೂ ಪ್ರೀತಿಗೂ ಪಾತ್ರಳಾದದ್ರಿಂದ ಅವನು ನೋಡಿ, ಇವಳಿಗೆ ಯಾವ ಆ ಯೋಗ್ಯತೆನೂ ಅರ್ಹತೆನೂ ಇರಲಿಲ್ಲ ಅಂದ್ರೂ ಆಮೇನ್ ಆ ಸ್ಥಳದಲ್ಲಿ ದೇವರು ಕರೆದುಕೊಂಡು ಹೋದಾಗ ಆಮೇನ್ ಅಲ್ಲಿ ದೇವರ ದಯೆಗೆ ಪಾತ್ರಳಾಗಿ ಅವಳೇನ್ ಮಾಡ್ತಿದ್ದಾಳೆ, ಆ ಅರಸನ ಆಮೇನ್ ಆ ಹೆಂಡತಿಯಾಗಿ ರಾಣಿಯಾಗಿ ಅವಳ ಅಲ್ಲಿ ಆರಿಸಿಕೊಳ್ಳೋದನ್ನು ನೋಡ್ಲಿಕ್ಕೆ ಸಾಧ್ಯವಾಗ್ತದೆ. ಆಮೇನ್ ಇವತ್ತು ಈ ಉಪವಾಸ ಪ್ರಾರ್ಥನೆಯ ಈ ದಿನದಲ್ಲಿ ದೇವರ ಆತ್ಮ ನಮ್ಮೊಂದಿಗೆ ಏನು ಹೇಳುವುದಂತ ಹೇಳಿದ್ರೆ, ಕೆಲವು ಅನೇಕ ಸಂದರ್ಭಗಳಲ್ಲಿ ದೇವರ ದಯೆ ನಮ್ಮ ಮೇಲೆ ಪ್ರಕಟವಾಗಿ ಅನೇಕ ವಿಚಾರಗಳಲ್ಲಿ ದೇವರು ನಮ್ಮನ್ನು ನೇಮಕ ಮಾಡಿ ಇಡ್ತಾರೆ. ಹಲ್ಲೆಲೂಯಾ. ಅನೇಕ ಏರಿಯಾಗಳಲ್ಲಿ ಅನೇಕ ಸ್ಥಳಗಳಲ್ಲಿ ದೇವರು ನಮ್ಮನ್ನು ನೇಮಕ ಮಾಡಿ ಇಡ್ತಾರೆ. ಆದರೆ ಆ ನೇಮಕ ಮಾಡಿ ಇಟ್ಟಂತ ಸ್ಥಳಕ್ಕೆ ಹೋದ ನಂತರ ನಾವೇನ್ ಮಾಡ್ತೀವಿ, ದೇವರು ಮಾಡಿದಂಥ ಉಪಕಾರವನ್ನು, ಅದ್ಭುತವನ್ನು, ಅತಿಶಯವನ್ನು ಆ ಸ್ಥಳದಲ್ಲಿ ಮರೆತು ಬಿಡ್ತೇವೆ. ಹಲ್ಲೆಲೂಯಾ. ಅನೇಕರ ಜೀವಿತದಲ್ಲಿ, ಅನೇಕರ ಲೈಫಿನಲ್ಲಿ ಸಂಭವಿಸುವಂತ ಒಂದು ಅನುಭವ ಇದಾಗಿದೆ. ಹಲ್ಲೆಲೂಯಾ. ಇವತ್ತು ನೋಡಿ, ಆಮೇಲೆ ಅನೇಕರ ಜೀವಿತದಲ್ಲಿ, ಈ ಸಭೆಯಲ್ಲಿ, ಅನೇಕರ ಲೈಫಲ್ಲಿ ಅನೇಕ ಬಿಡುಗಡೆಗಳು ನಡೆದಿದೆ. ಅನೇಕ ಸಂದರ್ಭಗಳಲ್ಲಿ ಈಗ ಅನೇಕ ಸಂದರ್ಭಗಳನ್ನ ನೋಡಿದ್ರೆ ಅವರಿಗೆ ಪ್ರಾರ್ಥನೆಗೆ ಬರಲಿಕ್ಕೆ ಅವರಿಗೆ ಸಮಯ ಇಲ್ಲ. ಹಲ್ಲೆಲೂಯಾ. ಅವರು ದೇವರ ಆಲಯದಲ್ಲಿ ಬರಲಿಕ್ಕೆ ಅವರಿಗೆ ಸಮಯ ಇಲ್ಲ. ಕಾರಣ ಏನಂತ ಹೇಳಿದ್ರೆ, ಅವರ ಜೀವಿತದಲ್ಲಿ ದೇವರು ಮಾಡಿರುವಂತ, ಎಲ್ಲೋ ಒಂದು ಕಡೆ ಮಾಡಿರುವಂತ ಅನೇಕ ಅದ್ಭುತಗಳನ್ನು ಮರೆತು ಈಗ ದೇವರ ದಯೆಗೆ ಪಾತ್ರವಾಗಿ ನಿಂತಂತ ಅನುಭವದಲ್ಲಿ ಆನಂದ ಉಳ್ಳವರಾಗಿ ಅದನ್ನು ಮನರಂಜಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಈಗ ರಾಣಿ ನೋಡಿ, ರಾಣಿಯ ಅನುಭವ ಅಂತ ಹೇಳಿದ್ರೆ ಶ್ರೇಷ್ಠವಾದದ್ದು. ಹಲ್ಲೆಲೂಯಾ. ಆ ದಿನಗಳಲ್ಲಿ ರಾಣಿ ಎಂಬುದಾಗಿ ಬರುವಾಗ ಬೇಕಾದ ಎಲ್ಲ ವ್ಯವಸ್ಥಿತವಾದಂಥ ಅನುಭವಗಳು ರಾಣಿಗಿತ್ತು. ಆಮೇಲೆ ಸಾಧಾರಣವಾದ ವಿಷಯ ಅಲ್ಲ. ಈಗ ನಾವು ರಾಣಿ ಇದ್ದಾರಲ್ಲ ಒಂದು ದೇಶದಲ್ಲಿ, ಸೊ ಅವ್ರು ಹೇಗಿರ್ತಾರೆ, ರಾಣಿ ಎಂಬುದಾಗಿ ಬರುವಾಗ ಅದಕ್ಕೆ ಬೇಕಾದಂಥ ತಕ್ಕ ಗೌರವ, ರೆಸ್ಪೆಕ್ಟ್, ಅದಕ್ಕೆ ಬೇಕಾದ ಎಲ್ಲ ವಿಷಯಗಳು ಅವರಿಗೆ ಅಲ್ಲಿ ಸಿಗ್ತದೆ. ಸೊ ಈ ರೀತಿ ಆಗಿರುವಂಥ ಒಂದು ಅನುಭವಕ್ಕೆ ಏರಿಸಲ್ಪಟ್ಟಾಗ ಒಂದು ಘಟನೆ ಸಂಭವಿಸ್ತದೆ. ಹಲ್ಲೆಲೂಯಾ. ಏನು ಸಂಭವಿಸ್ತದೆ ಅಂತ ಹೇಳಿದ್ರೆ, ಆಮೇಲೆ ನನ್ನ ಮುಖ್ಯ ವಿಷಯಕ್ಕೆ ನಾನು ಬಂದುಬಿಡ್ತೇನೆ. ಆಮೇಲೆ ನೀವು ಮತ್ತೆ ಮನೆಗಳಿಗೆ ಹೋಗಿ ನೀವು ಆ ಪುಸ್ತಕವನ್ನು ಓದಿದಾಗ ಈ ವಿಷಯಗಳೆಲ್ಲ ನಿಮಗೆ ಸರಿಯಾದ ವಿಧದಲ್ಲಿ ಅರ್ಥ ಆಗ್ತದೆ. ಅಲ್ಲಿ ಮೇನ್ ಪ್ಲಾನ್ ಏನಾಗಿರ್ತದೆ ಅಂತ ಹೇಳಿದ್ರೆ, ಹಾಮನು ಆಮೇಲೆ ಈ ಎಸ್ತರಳ ಸಂತತಿಯನ್ನು ಅಂತ ಹೇಳಿದ್ರೆ ಆಮೇಲೆ ಅವರ ಅನುಭವವನ್ನು ನಾಶಪಡಿಸಬೇಕೆಂಬುದಾಗಿ ಪ್ಲಾನ್ ಮಾಡಿದಾಗ, ಈ ಪ್ಲಾನು ಮಾಡಿ ಆಮೇಲೆ ಎಸ್ತರಳ ಚಿಕ್ಕಪ್ಪನಾದ ಮೊರ್ದೆಕೈ ಎಂಬುದಾಗಿರುವಂಥ ಆ ವ್ಯಕ್ತಿಯನ್ನು ಸಮೇತ ಕೊಲ್ಲಬೇಕೆಂಬುದಾಗಿರುವಂಥ ಪ್ಲಾನ್ಗಳೆಲ್ಲ ನಡೆಯುತ್ತಿರುವಂಥ ಒಂದು ಘಟನೆಗಳು ಸಂಭವಿಸ್ತಾ ಇರ್ತದೆ. ಹಲ್ಲೆಲೂಯಾ. ನಡೀತಾ ಇರ್ತದೆ. ಹಾಗೆ ಈ ಯೋಚನೆಗಳು, ಈ ಪ್ಲಾನ್ಗಳೆಲ್ಲ ನಡೀತಿರುವಾಗ ಒಂದು ಕಾರ್ಯ ಎಸ್ತರಳು ಮಾಡ್ತಾಳೆ. ಏನಂತ ಹೇಳಿ, ಮೊರ್ದೆಕೈ ಬಂದು, ಆ ಎಸ್ತರಳ ಚಿಕ್ಕಪ್ಪ ಬಂದು ಅಲ್ಲಿ ಈ ತರ ಒಂದು ವಿಷಯ ಆಮೇಲೆ ಹಾಮನು ಕೊಲ್ಲಬೇಕೆಂಬುದಾಗಿರುವಂಥ ಪ್ಲಾನ್ ಅನ್ನು ಮಾಡ್ತಿದೆ ಎಂಬುದಾಗಿ ಹೇಳಿದಾಗ, ಆಮೇಲೆ ಮೊರ್ದೆಕೈಯು ಏನ್ ಮಾಡಿದ, ಗೋಣಿ ತಟ್ಟನ್ನು ಹಾಕೊಂಡು ಗೋಳಾಡ್ತಿರುವಂಥ ಅನುಭವವನ್ನು ಎಸ್ತರ್ ಕೇಳಿದಾಗ, ಎಸ್ತರಳಲ್ಲಿ ಒಂದು ಬಂದಂಥ ಮೊದಲನೆಯ ಒಂದು ತೀರ್ಮಾನ ಏನಂತ ಹೇಳಿದರೆ, ನಾವೆಲ್ಲರೂ ಸೇರಿ ಉಪವಾಸದೊಂದಿಗೆ ನಾವು ಪ್ರಾರ್ಥನೆ ಮಾಡೋಣ ಎಂಬುದಾಗಿ. ಹಲ್ಲೆಲೂಯಾ. ನೋಡಿ, ರಾಜನ ಬಳಿಗೆ ಹೋಗ್ಬೇಕಂದ್ರೆ ಮುಂಚೆನೆ ತಿಳಿಸ್ಬೇಕಂತೆ. ಹೆಂಡತಿ ರಾಜನ ಬಳಿಗೆ ಹೋಗ್ಬೇಕಂದ್ರೆ ಪರ್ಮಿಷನ್ ತಗೊಳ್ಬೇಕಂದ್ರೆ ಮುಂಚೆ. ಆದರೆ ಎಸ್ತರ್ ಹೇಳ್ತಿದ್ದಾಳೆ, ನಾವು ಪ್ರಾರ್ಥನೆ ಮಾಡೋಣ, ಈ ವಿಷಯವನ್ನು ರಾಜನಿಗೆ ನಾವು ತಿಳಿಸ್ಲೇಬೇಕು. ನಾನು ಸತ್ತರೆ ಸಾಯ್ತೇನೆ, ತೊಂದರೆ ಇಲ್ಲ. ನನ್ನ ಜನರು ಅವರು ನಾಶನದಿಂದ ತಪ್ಪಿಸಿಕೊಳ್ಳಬೇಕೆಂಬುದಾಗಿರುವಂಥ ಒಂದು ದಾಹದಿಂದ ಅವಳು ಹೋಗ್ತಾ ಇದ್ದಾಳೆ. ಇವತ್ತು ನನ್ನ ವಿಷಯ ಇಷ್ಟೇ, ನಾವು ಮಾಡುವ ಈ ಉಪವಾಸ ಪ್ರಾರ್ಥನೆ ಇದೆಯಲ್ಲ, ನಮ್ಮ ಜೀವಿತದಲ್ಲಿ ಖಂಡಿತವಾಗಲೂ ಕೆಲ ಬದಲಾವಣೆಗಳನ್ನು ತರ್ತದೆ, ಕೆಲ ಬಿಡುಗಡೆಗಳನ್ನು ತರ್ತದೆ.
ಕೆಲವು ವ್ಯತ್ಯಾಸಗಳನ್ನು ತರ್ತದೆ. ಕೆಲವು ವಿಚಾರಗಳಲ್ಲಿ ದೇವರು ಬಲವಾದ ಕಾರ್ಯವನ್ನು ನಮ್ಮ ಜೀವಿತದಲ್ಲಿ ಮಾಡೇ ಮಾಡ್ತಾರೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನಾವು ಒಂದಕ್ಕಾಗಿ ಹಂಬಲಿಸಬೇಕು, ಒಂದಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ಈ ಪ್ರಾರ್ಥನೆಗಳಲ್ಲಿ ನಾವು ಅಟೆಂಡ್ ಆಗುವಾಗ, ಈ ಪ್ರಾರ್ಥನೆಗಳಿಗೆ ನಾವು ಸೇರಿ ಬರುವಾಗ ಒಂದು ಮೊರೆ, ಒಂದು ದಾಹ ನಮ್ಮ ಜೀವಿತದಲ್ಲಿ ಇರಬೇಕು. ಕರ್ತನೆ, ನನ್ನ ಜೀವಿತದಲ್ಲಿ ಉಪವಾಸ ಪ್ರಾರ್ಥನೆ ಮುಗಿಯುವುದರೊಳಗಾಗಿ ಕೆಲ ಬಿಡುಗಡೆಗಳನ್ನು ನಮ್ಮ ಜೀವಿತದಲ್ಲಿ ವೈಯಕ್ತಿಕವಾಗಿ ಎಲ್ಲಾ ವಿಷಯಗಳಲ್ಲಿ ಸಭೆಯಾಗಿ ನಾವು ಅನುಭವಿಸಲೇಬೇಕೆಂಬುದಾಗಿರುವಂಥ ದಾಹದೊಂದಿಗೆ ಆಗಿರಬೇಕಾಗಿದೆ. ಹಲ್ಲೆಲೂಯಾ. ನೋಡಿ, ರಾಣಿ ಆದ್ರೂ ಸಮೇತ ಅವಳು ಉಪವಾಸವನ್ನು ಮಾಡಿದ್ಲು. ಹಲ್ಲೆಲೂಯಾ. ನೋಡಿ, ಅಲ್ಲಿ ವಚನ ಹೇಳ್ತದೆ 3 ದಿನ ಅನ್ನಪಾನಗಳನ್ನು ಬಿಟ್ರಂತೆ. ಹಲ್ಲೆಲೂಯಾ. ಅವಳು ಮಾತ್ರವಲ್ಲದೆ ಅವಳ ಜೊತೆ ಇದ್ದ ಎಲ್ಲರಿಗೂ ಸಮೇತ ಫಾಸ್ಟಿಂಗ್ ಎಲ್ಲ ಇಟ್ಬಿಟ್ಲು. ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಈ 3 ದಿನ ಅವರು ಕೂತಂತ ಉಪವಾಸ ಪ್ರಾರ್ಥನೆ ಇದೆಯಲ್ಲ, ಕೆಲವು ಬದಲಾವಣೆಗಳನ್ನು ತಂತು. ಏನ್ ಗೊತ್ತುಂಟ? ಹಾಮನಿಗೆ ಗೊತ್ತಿಲ್ಲದೆ ಹಾಮನು ಮೊರ್ದೆಕೈಯನ್ನು ಕೊಲ್ಬೇಕೆಂಬುದಾಗಿರುವಂತ ಪ್ಲಾನ್ ಮಾಡಿದಾಗ ಆ ಅನುಭವ ಯಾರ ಮೇಲೆ ಬಂತು ಗೊತ್ತುಂಟ? ಹಾಮನ ಮೇಲೆ ಬಂದ್ಬಿಡ್ತು. ಹಲ್ಲೆಲೂಯಾ. ಆದ್ರೆ ಮೊರ್ದೆಕೈಯು ಏನಾದ್ರು ಅಂತ ಹೇಳಿದ್ರೆ ಸನ್ಮಾನಕ್ಕೆ, ಗೌರವಕ್ಕೆ ಗುರಿಯಾದ್ರು. ಹಲ್ಲೆಲೂಯಾ. ಅಂತ ಹೇಳಿದ್ರೆ ಹಾಮನಿಗೆ ಸಿಗಬೇಕಾದಂತ ಒಂದು ಅನುಭವ ಯಾರ ಮೇಲೆ ಬಂತು? ಮೊರ್ದೆಕೈ ಮೇಲೆ ಬಂತು. ಹೇಗೆ ಬಂತಂತೆ? ರಾಜನಿಗೆ ರಾತ್ರಿಯಲ್ಲಿ ನಿದ್ರೆ ಬಂದಿಲ್ಲಂತೆ. ಪ್ರೈಸ್ ದಿ ಲಾರ್ಡ್. ನೋಡಿ, ಅನೇಕ ಸಂದರ್ಭಗಳಲ್ಲಿ ಮನುಷ್ಯನು ಹೇಳ್ತಾನೆ, ನಾನು ಇಷ್ಟೆಲ್ಲ ಮಾಡಿದೆ, ಏನಾಯ್ತು? ನನ್ನನ್ನು ಮರ್ತು ಹೋದ್ರು. ನಾನು ಇಷ್ಟೆಲ್ಲ ಕಾರ್ಯಗಳನ್ನು ನಾನು ಮಾಡಿದೆ, ಅವರು ನನ್ನ ವಿಷಯದಲ್ಲಿ ಏನಾದರೂ ಮರ್ತು ಹೋದರು ಎಂಬುದಾಗಿ ಹೇಳ್ತಾರೆ. ಆದರೆ ನಿಮ್ಮ ಜೀವಿತದಲ್ಲಿ ದೇವರು ನೀವು ಮಾಡಿದ ಈ ಪ್ರತಿಯೊಂದು ಕಾರ್ಯಗಳನ್ನು ಮರೆಯುವಂಥ ದೇವರಲ್ಲ. ಹಲ್ಲೆಲೂಯಾ. ಅನೇಕ ಸಂದರ್ಭಗಳಲ್ಲಿ ನಾವು ಹೇಳ್ತೇವೆ, ಅವ್ರು ನಮ್ಮನ್ನು ಮರ್ತರು, ಇವ್ರು ನಮ್ಮನ್ನು ಮರ್ತರು, ಅವ್ರು ನಮಗೆ ಇದು ಮಾಡಲಿಲ್ಲ, ಇವ್ರು ನಮಗೆ ಮಾಡಲಿಲ್ಲ ಎಂಬುದಾಗಿ ನೆನೆಸ್ಕೊಂಡು ಕೊರಕೊಂಡು ಕೂರುವಾಗ ದೇವರು ಹೇಳ್ತಿದ್ದಾರೆ, ನಾನು ಮರೆಯಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಇವತ್ತು ರಾತ್ರಿ ವೇಳೆಯಲ್ಲಿ ಒಂದನ್ನು ನಾವು ನಂಬಬೇಕು, ಉಪವಾಸ ಪ್ರಾರ್ಥನೆ ಕೆಲವು ವಿಷಯಗಳನ್ನು ಬದಲಿಸುವಂಥದ್ದಾಗಿರ್ತದೆ. ಉಪವಾಸ ಪ್ರಾರ್ಥನೆ ಕೆಲವು ವಿಚಾರಗಳಲ್ಲಿ ಬಿಡುಗಡೆಯನ್ನು ಕೊಡುವಂಥದ್ದಾಗಿರ್ತದೆ. ಉಪವಾಸ ಪ್ರಾರ್ಥನೆ ಕೆಲವು ಅನುಭವಗಳಿಗೆ ನಿದ್ರೆ ಕೊಡಲ್ಲ. ಹಲ್ಲೆಲೂಯಾ. ಈಗ ನೋಡಿ, ಈ ರಾಜನ ಏನ್ ಮಾಡ್ತಿದ್ದಾನೆ? ರಾತ್ರಿ ಮಲಗ್ತಿದ್ದ, ನಿದ್ರೆ ಬರ್ತಾ ಇಲ್ಲ. ನಿದ್ರೆ ಬರದಿದ್ದಕ್ಕೆ ಆಗಿ ಅವರ ಒಂದು ಓದುವಂತ ಗ್ರಂಥವನ್ನು ತೆಗೀತಾರೆ. ಗ್ರಂಥ ಓದುವಾಗ ಮೊರ್ದೆಕೈ ಅರಸನನ್ನು ಬಿಡಿಸಿ, ಅಂದ್ರೆ ಆಪತ್ತಿನಿಂದ ತಪ್ಪಿಸಿದ ಅನುಭವವನ್ನು ಅದರಲ್ಲಿ ಬರೆದಿಟ್ಟಿದ್ರಂತೆ. ಹಲ್ಲೆಲೂಯಾ. ಹಾಗಾದ್ರೆ ಈ ಕೇಡು, ಈ ಆಪತ್ತು, ಈ ಮರಣವಾಗಿರುವಂತ ಅನುಭವ ಮೊರ್ದೆಕೈಯ ಮೇಲೆ ಬಂದಾಗ ದೇವರದನ್ನು ಬದಲಾಯಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಹಾಗಾದ್ರೆ ನಿಮ್ಮ ಜೀವಿತದಲ್ಲಿ ನಾವು ಪ್ರಾರ್ಥಿಸುವಾಗ ನಮ್ಮ ಮೇಲೆ ಕೇಡಾಗಿರುವಂತ ಅನುಭವವನ್ನು ಶತ್ರು ನೇಮಿಸಿರ್ತಾನೆ, ಆಪತ್ತಾಗಿರುವಂತ ಅನುಭವವನ್ನು ಶತ್ರು ನೇಮಿಸಿರ್ತಾನೆ. ಆದ್ರೆ ಅದರ ಮಧ್ಯದಲ್ಲಿ ದೇವರು ನಮಗೆ ಒಳ್ಳೆಯದನ್ನೇ ಮಾಡುವಂತವರಾಗಿದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅನೇಕ ಸಂದರ್ಭಗಳಲ್ಲಿ ನಮ್ಮ ಮಾನಸಿಕ ಕಣ್ಣುಗಳು ಅಪನಂಬಿಕೆಗೆ ಗುರುತಾಗಿರುವಂತ ಕೆಲವು ಅನುಭವಗಳನ್ನು ಕಾಣ್ತಾ ಇರಬಹುದು. ಆದರೆ ನಾವು ನಂಬಿಗಸ್ತರಾಗಿ ದೇವರ ಸಮ್ಮುಖದಲ್ಲಿ ಕಾಯುವಾಗ, ನಿಲ್ಲುವಾಗ ನಮಗಾಗಿ ದೇವರ ಗೌರವವುಳ್ಳಂತ ಅನುಭವ ಪ್ರಕಟವಾಗ್ತದೆ. ಹಲ್ಲೆಲೂಯಾ. ಮನುಷ್ಯರು ನಮ್ಮನ್ನು ಅಗೌರವಕ್ಕೆ ಗುರಿ ಮಾಡಿ, ನಮ್ಮನ್ನು ನಿಂದೆಗೆ ಗುರಿ ಮಾಡಿ, ನಮ್ಮನ್ನು ಹಾನಿ ಪಡಿಸಲಿಕ್ಕೆ ಮುಂದೆ ನಿಲ್ಲುವಾಗ ದೇವರು ಅದರ ಮಧ್ಯದಲ್ಲಿ ನಮಗಾಗಿ ಗೌರವವುಳ್ಳಂತ ಕಾರ್ಯವನ್ನು ನಮಗಾಗಿ ಪ್ರಕಟಿಸುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಇವತ್ತು ಒಂದು ಕಾರ್ಯವನ್ನು ನಂಬಬೇಕು, ನಾವು ಯಥಾರ್ಥ ಉಳ್ಳವರಾಗಿ ದೇವರ ಸಮ್ಮುಖದಲ್ಲಿ, ದೇವರೇ ನನ್ನ ಜೀವಿತದಲ್ಲಿ ಈ ತಪ್ಪು ಬಂದಿದೆ, ನನ್ನನ್ನು ಕ್ಷಮಿಸು, ನನ್ನ ಜೀವಿತದಲ್ಲಿ ಸ್ಥಳಗಳಲ್ಲಿ ನನ್ನನ್ನು ಸರಿ ಮಾಡು, ತಿದ್ದಿ ನನ್ನನ್ನು ನಡೆಸು ಎಂಬುದಾಗಿ. ಅದಕ್ಕೆ ಒಬ್ರು ಹೇಳ್ತಾ ಇದ್ರು, ದೇವರಿಗೆ ಏನ್ ಬೇಡ ಅಂತೆ? ಸಾರಿ ಬೇಡ ಅಂತೆ. ಹಲ್ಲೆಲೂಯಾ. ಈಗ ಪಾಸ್ಟ್ರಿಗೂ ಅಷ್ಟೇ, ನೀವು ಅನೇಕ ಸಂದರ್ಭಗಳಲ್ಲಿ ಸಾರಿ ಪಾಸ್ಟರ್ ಎಂಬುದಾಗಿರುವಂತ ಅನುಭವ ಬೇಡ. ಏನ್ ಬೇಕಾಗಿದೆ? ಬದಲಾವಣೆ ಬೇಕಾಗಿದೆ, ಚೇಂಜಸ್ ಬೇಕಾಗಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ.
ಈಗ ದೇವರು ನಮ್ಮ ಜೀವಿತದಲ್ಲಿ ಏನ್ ನೋಡ್ತಿದ್ದಾರೆ? ಬದಲಾವಣೆಯನ್ನು ನೋಡ್ತಿದ್ದಾರೆ. ಆ ವಿಷಯದಲ್ಲಿ ನಾವು ಬದಲಾಗಬೇಕು, ಚೇಂಜ್ ಆಗ್ಬೇಕೆಂಬುದಾಗಿರುವಂಥದ್ದೇ ನೋಡ್ತಿರುವಂಥದ್ದು. ನಾವು ಎಷ್ಟೇ ಸಲ ದೇವರ ಹತ್ರ ಕ್ಷಮೆ ಕೇಳಿದ್ರು ದೇವರು ಕ್ಷಮಿಸ್ಲಿಕ್ಕೆ ಸಿದ್ಧ, ಆದ್ರೆ ನಾವು ಬದಲಾಗುವಂತ ಒಂದು ಅನುಭವವನ್ನು ದೇವರು ಏನ್ ಮಾಡ್ತಿದ್ದಾರೆ? ಎದುರು ನೋಡ್ತಾ ಇದ್ದಾರೆ. ಹಲ್ಲೆಲೂಯಾ. ಹಾಗಾದ್ರೆ ಈ ರಾಣಿ ಆದಂತ ಎಸ್ತೇರಳು, ಅವಳು ಆ ಒಂದು ಒಳ್ಳೆ ಉತ್ತಮವಾದ ಪೊಸಿಷನ್ಗೆ ಹೋದ್ರೂ ತನ್ನ ಜನರನ್ನು ಮರ್ತಿಲ್ಲ. ತನ್ನ ದೇವರು ತನಗಾಗಿ ಮಾಡಿದ ಆ ಅದ್ಭುತವನ್ನು ಏನ್ ಮಾಡ್ಲಿಲ್ಲ? ಮರ್ತಿಲ್ಲ. ಆಮೇನ್. ಅವಳೇನ್ ಮಾಡಿದ್ಲು? ತನ್ನ ಪ್ರಾಣವನ್ನು ಈಡಾಗಿ ಇಟ್ಟು ರಾಜನ ಮುಂದೆ ಬಿನ್ನಹವನ್ನು ಸಲ್ಲಿಸ್ತಾ ಇದ್ದಾಳೆ. ಹಲ್ಲೆಲೂಯಾ. ಹಾಗಾದ್ರೆ ಇವತ್ತು ಕೆಲವು ವಿಷಯಗಳಿಗೆ ನಾವು ಹೆಜ್ಜೆ ಇಡಬೇಕಾದ್ರೆ, ಕೆಲವು ಅನುಭವಗಳಿಗೆ ನಾವು ಸ್ಟೆಪ್ ಇಡಬೇಕಾದ್ರೆ, ನಮ್ಮ ಪ್ರಾಣ ಈಡಾಗಿ ಹೋಗುವಂತ ಅನುಭವ ಇರ್ತದೆ. ಹಲ್ಲೆಲೂಯಾ. ಇವತ್ತು ನಾನು ಹೇಳುವಂತ ಈ ಆತ್ಮಿಕ ಸತ್ಯತೆ ನಿಮಗೆ ಎಷ್ಟು ಅರ್ಥ ಆಗ್ತದೆ, ಎಷ್ಟು ಆಳವಾಗಿ ನಿಮ್ಮ ಜೀವಿತದ ಒಳಗೆ ಹೋಗ್ತದೆ ಎಂಬುದಾಗಿ ನನಗೆ ಗೊತ್ತಿಲ್ಲ. ಆದ್ರೆ ನೀವು ಆತ್ಮಿಕವಾಗಿ ಇದನ್ನು ಅರ್ಥ ಮಾಡಿಕೊಳ್ಳುವುದಾದ್ರೆ, ನಿಮ್ಮ ಏರಿಯಾಗಳಲ್ಲಿ, ನಿಮ್ಮ ಜೀವಿತದ ಸ್ಥಳಗಳಲ್ಲಿ ನೀವು ಪ್ರಾರ್ಥಿಸುವಾಗಲೇ ಬಿಡುಗಡೆ. ಹಲ್ಲೆಲೂಯಾ. ನೀವು ದೇವರ ಸತ್ಯತೆಯ ಬಿಡುಗಡೆಯನ್ನು ಅನುಭವಿಸುವಾಗಲೇ ಬಿಡುಗಡೆ ನಿಮ್ಮ ಜೀವಿತದಲ್ಲಿ ಸಂಭವಿಸುವಂತದ್ದಾಗಿರ್ತದೆ. ನಾನು ನಿನ್ನೆ ದಿನದಲ್ಲಿ ಹೇಳಿದೆ, ಆತ್ಮೀಕವಾಗಿ ನಾವು ನಿಲ್ಲುವಾಗಲೇ ನಾವು ಕೆಲವು ಆತ್ಮಿಕವಾದ ಬಿಡುಗಡೆಗಳನ್ನು ಅನುಭವಿಸಲಿಕ್ಕೆ ಸಾಧ್ಯವಾಗುವುದು. ಹಲ್ಲೆಲೂಯಾ. ಈಗ ಮಾವಿನ ಮರ ನೆಟ್ರೆ ಅದರಲ್ಲಿ ಮಾವಿನ ಹಣ್ಣೆ ಬರ್ತದೆ. ಇವತ್ತು ನೀವು ಆತ್ಮಿಕವಾದದನ್ನು ಬಿತ್ತಿದ್ರೆ, ಆತ್ಮಿಕವಾದದನ್ನು ಬಿತ್ತಿದ್ರೆ ಅದು ಬೆಳೆದು ಮರವಾಗಿ ಆತ್ಮಿಕವಾದ ಅನುಭವವನ್ನು ಕೊಯ್ತದೆ. ಹಲ್ಲೆಲೂಯಾ. ಇವತ್ತು ದೇವರ ಮಕ್ಕಳ ಜೀವಿತದಲ್ಲಿ ಏನನ್ನು ಕೊಯ್ಯಬೇಕೆಂಬುದಾಗಿ ಬಯಸ್ತಾ ಇದ್ದಾರೆ? ಆತ್ಮಿಕವಾದದ್ದು. ಎಸ್ತೇರಳು ಉನ್ನತವಾದ ಸ್ಥಾನದಲ್ಲಿ ಹೋದ್ರೂ ಸಮೇತ ಆತ್ಮಿಕ ಅನುಭವವನ್ನು ಅವ್ರು ಮಾಡುತ್ತಿಲ್ಲ, ಅವಳು ಮರೆಯಲಿಲ್ಲ. ಹಲ್ಲೆಲೂಯಾ. ಅವಳೇನ್ ಮಾಡಿದ್ಲು? ಅಲ್ಲಿ ಇದ್ದವರಿಗೂ ಸಮೇತ ಉಪವಾಸ ಮಾಡಿಸಿದ್ಲು. ಹಲ್ಲೆಲೂಯಾ. ಪಾಪ ಅವರಿಗೆಲ್ಲ ಗೊತ್ತಾ ಇಲ್ವಾ ಉಪವಾಸ ಮಾಡಿ? ಯಾರಿಗೆ? ಎಸ್ತೇರಳೊಟ್ಟಿಗಿದ್ದಂತ ಸೇವಕಳಿಗೆ ಉಪವಾಸ ಮಾಡಿ ಗೊತ್ತೋ ಇಲ್ವೋ, ಆದ್ರೆ ಅಲ್ಲಿದ್ದವರಿಗೂ ಸಮೇತ ಉಪವಾಸ ಮಾಡಿಸಿದ್ಲು. ಹಾಗಾದ್ರೆ ಇವತ್ತು ನಮ್ಮ ಜವಾಬ್ದಾರಿ ಏನು ಗೊತ್ತುಂಟಾ? ನಮ್ಮ ಒಳಗಿರುವಂತ ಆತ್ಮಿಕವಾದ ಅನುಭವವನ್ನು ಇನ್ನೊಬ್ಬರಲ್ಲಿ ನಾವು ಇನ್ಪುಟ್ ಮಾಡಬೇಕು, ಇನ್ನೊಬ್ಬರಲ್ಲಿ ನಾವು ಇನ್ಸ್ಪೈರ್ ಆಗಿ ಅವರಿಗೆ ಪ್ರೇರೇಪಿಸಬೇಕು. ಖಂಡಿತವಾಗಲು ದೇವರು ಕಾರ್ಯವನ್ನು ಮಾಡುವವರಾಗಿದ್ದಾರೆ. ಹಾಗಾದ್ರೆ ನಾವು ಮಾಡುವ ಉಪವಾಸ ಪ್ರಾರ್ಥನೆ ಖಂಡಿತವಾಗಲೂ ವ್ಯರ್ಥವಾಗಿ ಹೋಗುವುದಿಲ್ಲ. ಎಸ್ತೇರ ಪುಸ್ತಕವನ್ನು ನಾವು ಓದುವುದಾದರೆ ನಮಗೆ ಒಂದು ಅಂಶ ಅಲ್ಲಿ ಅರ್ಥ ಆಗ್ತದೆ. ಎಸ್ತೇರಳು ಉನ್ನತ ಸ್ಥಾನಕ್ಕೆ ಏರಿದ್ರು ಅವಳು ಉಪವಾಸ ಮಾಡಿದ್ಲು. ಹಲ್ಲೆಲೂಯಾ. ಅವಳು ರಾಣಿಯ ಬಲದಿಂದ ಅವಳು ಬಂದಿಲ್ಲ. ಅವಳು ಯಾವುದರ ಬಲದಿಂದ ಬಂದ್ಲು? ಉಪವಾಸ ಪ್ರಾರ್ಥನೆಯ ಬಲದಿಂದ ಅವಳು ಮುಂದೆ ಸಾಗಿದ್ಲು. ಇವತ್ತು ನಿಮ್ಮ ಜೀವಿತದಲ್ಲಿ ಒಂದನ್ನು ಅರ್ಥ ಮಾಡಿಕೊಳ್ಬೇಕು, ನಾವು ಎಷ್ಟೇ ಈ ಅನುಭವದಿಂದ ಪ್ರಯತ್ನ ಪಟ್ಟರು ಲೋಕ ನಮ್ಮನ್ನು ನೋಡಿ ಮೆಚ್ಚುತ್ತದೆ, ದೇವರು ಮೆಚ್ಚಲ್ಲ. ಹಾಗಾದ್ರೆ ಇವತ್ತು ದೇವರಿಗೆ ಮೆಚ್ಚುಗೆ ಉಳ್ಳವರಾಗಿ ನಾವು ನಿಲ್ಬೇಕಾದ್ರೆ ಒಂದು ಆತ್ಮಿಕವಾದ ಅನುಭವ ನಮ್ಮ ಜೀವಿತದಲ್ಲಿ ಪ್ರಕಟವಾಗಬೇಕಾಗಿದೆ. ಹಲ್ಲೆಲೂಯಾ. ಅದಕ್ಕಾಗಿ ಈ ದಿನದಲ್ಲಿ ಒಂದು ಸತ್ಯತೆ ನಾವು ತಿಳಿದುಕೊಳ್ಳೋಣ. ಈ ಪುಸ್ತಕದಿಂದ ನಾವು ಕಲಿತುಕೊಳ್ಳುವಂತ ಒಂದು ಅನುಭವ. ಅವಳ ಚಿಕ್ಕಪ್ಪನಿಗೂ ಅವಳು ದೇವರಿಗೂ ಅವಳು ನಂಬಿಗಸ್ತಳಾಗಿದ್ಲು. ಹಲ್ಲೆಲೂಯಾ. ಅವಳು ಉನ್ನತ ಸ್ಥಾನಕ್ಕೆ ಏರಿದಾಗ ಚಿಕ್ಕಪ್ಪನ ಆ ಮಾತುಗಳನ್ನು ಅವಳು ಕೇಳ್ತಾ ಇದ್ಲು. ಹಲ್ಲೆಲೂಯಾ. ಅಲ್ಲಿ ಅವಳು ಮರಿಲಿಲ್ಲ. ಅವಳು ನಾನಿಲ್ಲಿ ಸುಖವಾಗಿ ಇದ್ದೇನೆಂಬುದಾಗಿ ನೆನೆಸಲಿಲ್ಲ. ಹಲ್ಲೆಲೂಯಾ. ಅಲ್ಲಿಯೂ ಸಮೇತ ದೇವರೇ ನನ್ನ ಜನರನ್ನು ನೀನು ರಕ್ಷಿಸೆಂಬುದಾಗಿ ನಿಂತಳು. ಹಲ್ಲೆಲೂಯಾ. ಇವತ್ತು ನಮ್ಮ ಪ್ರಾರ್ಥನೆ ಇದಾಗಿರ್ಬೇಕು, ದೇವರೇ ನನ್ನ ಮೂಲಕವಾಗಿ ಅನೇಕ ಜನ ದೇವರ ಕಡೆಗೆ ತಿರುಗಬೇಕು, ನನ್ನ ಮೂಲಕವಾಗಿ ಅನೇಕ ಜನ ದೇವರ ಪ್ರೀತಿನ ಅರಿತುಕೊಳ್ಬೇಕು, ನನ್ನ ಒಳಗಿರುವಂತ ಆ ಸತ್ಯತೆ ಅನೇಕರಿಗೆ ಅದು ರೀಚ್ ಆಗಬೇಕು. ಆ ರೀಚ್ ಆಗ್ಬೇಕಂದ್ರೆ ನಾವು ಮೊದಲು ಅದಕ್ಕಾಗಿ ನಿಲ್ಲಬೇಕು. ಹಲ್ಲೆಲೂಯಾ. ನಾವು ಸಾಕ್ಷಿ ಆಗ್ಲಿಲ್ಲ ಅಂದ್ರೆ, ನಾವು ನಿಂತಿಲ್ಲ ಅಂದ್ರೆ ಇತರರು ನಿಲ್ಲಿಕ್ಕೆ ಆಗಲ್ಲ. ಹಲ್ಲೆಲೂಯಾ. ನಾವು ಅದಕ್ಕೋಸ್ಕರವಾಗಿ ಹಂಬಲಿಸಲಿಲ್ಲ ಅಂದ್ರೆ, ನಾವು ಅದಕ್ಕೋಸ್ಕರವಾಗಿ ದಾಹಗೊಂಡಿಲ್ಲ ಅಂದ್ರೆ ಇನ್ನೊಬ್ಬರು ಸಮೇತ ಅದಕ್ಕೋಸ್ಕರವಾಗಿ ಹಂಬಲಿಸಲಿಕ್ಕೆ ದಾಹಗೊಳ್ಳಿಕ್ಕೆ ಸಾಧ್ಯವಾಗಲ್ಲ. ನಮ್ಮ ಜೀವಿತದ ಇರುವಂತ ಎಲ್ಲಾ ಸ್ಥಳಗಳಲ್ಲಿ ಕರ್ತನಿಗೆ ನಾವು ಸಾಕ್ಷಿಯಾಗಿರಬೇಕಾಗಿದೆ. ಹಲ್ಲೆಲೂಯಾ.
ಆದ ಕಾರಣ ಇವತ್ತು ಒಂದು ಕಾರ್ಯವನ್ನು ನಾವು ಮರಿಬಾರದು. ನಮ್ಮ ಪೊಸಿಷನ್ ಎಷ್ಟೇ ಉನ್ನತಕ್ಕೆ ಹೋದ್ರೂ, ನಮ್ಮ ಸ್ಥಾನಮಾನಗಳು ಹೆಸರುಗಳು ಎಷ್ಟೇ ಉನ್ನತಕ್ಕೆ ಹೋದ್ರೂ, ಕರ್ತನು ನಮಗಾಗಿ ಮಾಡಿದ ಉಪಕಾರವನ್ನು ನಾವು ಮರೆಯಬಾರದು. ಹಲ್ಲೆಲೂಯಾ. ಎಲ್ಲೆಲ್ಲೆಲ್ಲ ನಾವು ಕರ್ತನಿಗೋಸ್ಕರವಾಗಿ ನಿಲ್ಬೇಕು, ಆ ಸ್ಥಳದಲ್ಲಿ ಕಾಂಪ್ರಮೈಸ್ ಇಲ್ಲದೆ ಸಾಕ್ಷಿಯಾಗಿ ನಿಲ್ಲಕ್ಕೆ ನಾವು ಕಲಿಯಬೇಕಾಗಿದೆ. ಹಲ್ಲೆಲೂಯಾ. ಆದ ಕಾರಣ ಒಂದನ್ನು ನಂಬೋಣ, ದೇವರೇ, ನನ್ನ ಜೀವಿತದಲ್ಲಿ ನಿನ್ನ ಉದ್ದೇಶ, ನಿನ್ನ ಚಿತ್ತ, ನಿನ್ನ ಆಲೋಚನೆಗಳು ನೆರವೇರಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಾವೆಲ್ಲರೂ ಕರ್ತನ ಸಮ್ಮುಖದಲ್ಲಿ ಎದ್ದು ನಿಂತವರಾಗಿ ಈ ದಿನದಲ್ಲಿ ಈ ಸಾರಲ್ಪಟ್ಟಂತ ಈ ವಚನಗಳ ಮುಂದೆ ನಾವು ಒಪ್ಪಿಸಿಕೊಡುತ್ತಾ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಈ ಉಪವಾಸ ಪ್ರಾರ್ಥನೆ 2ನೇ ದಿನದಲ್ಲಿ ಕರ್ತನ ಬಲವಾದ ಕಾರ್ಯಗಳನ್ನು ಮಾಡಲಿ. ಎಲ್ಲರೂ ಬಾಯಿಗಳನ್ನು ತೆರೆದು ಪ್ರಾರ್ಥನೆ ಸ್ವಲ್ಪ ಸಮಯ ಈ ವಚನಗಳ ಮುಂದೆ ಒಪ್ಪಿಸಿಕೊಡುತ್ತಾ, ದೇವರೇ, ಉಪವಾಸದೊಂದಿಗೆ ಪ್ರಾರ್ಥನೆಯೊಂದಿಗೆ 2ನೇ ದಿನದಲ್ಲಿ ಸ್ವಾಮಿ ನಿನ್ನ ಸಮ್ಮುಖದಲ್ಲಿ ಆಗಿರುವಂತೆ ನೀನು ಕೃಪೆ ಮಾಡಿದೆಯಪ್ಪ. ದೇವರೇ, ಕೆಲ ಬಿಡುಗಡೆಯೊಂದಿಗೆ ನಾನು ಈ ಆಲಯದಿಂದ ನಾನು ಹೊರಗೆ ಹೋಗ್ಬೇಕಪ್ಪ. ದೇವರೇ ಕರ್ತನ, ಯಾವುದೆಲ್ಲ ವಿಷಯಗಳಿಗೋಸ್ಕರವಾಗಿ ನಾವು ಮೊರೆ ಇಡುತ್ತಿದ್ದೆವು, ಯಾವುದೆಲ್ಲ ವಿಷಯಗಳಿಗೋಸ್ಕರವಾಗಿ ಕೂಗಿ ನಾವು ಪ್ರಾರ್ಥಿಸುತ್ತಿದ್ದೆವು, ಯಾವುದೆಲ್ಲ ವಿಜ್ಞಾಪನೆಯೊಂದಿಗೆ ನಾವು ದೇವರ ಸಮ್ಮುಖದಲ್ಲಿ ಕುಳಿತುಕೊಂಡಿದ್ದೆವು, ಆ ವಿಷಯಗಳಲ್ಲಿ ದೇವರ ಕಾರ್ಯ ಮಾಡಲಿ. ಎಲ್ಲ ಬಾಯಿಗಳನ್ನು ತೆರೆಯಿರಿ, ಪ್ರಾರ್ಥನೆ ಮಾಡ್ರಿ. ಬಲವಾಗಿ ಪ್ರಾರ್ಥಿಸಿರಿ. ಒಂದು ಬಿಡುಗಡೆ ಪ್ರಕಟವಾಗಲಿ ಯೇಸುವಿನ ನಾಮದಲ್ಲಿ. ಹುರಾಮನ ಗತನೆ ರಿಯಾದರ ಶದರ ಗತನೆ ರಿಯಾಂದನ ಸಂದರೇದನ ಗತನೆ ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ಕರ್ತನೆ ನೀನ್ ಕಾರ್ಯ ಮಾಡಪ್ಪ. ನಿನ್ನ ಬಿಡುಗಡೆ ಪ್ರಕಟವಾಗ್ಲಿ ಅಪ್ಪ. ನೀನ್ ಚಾಲಿಸು ಸ್ವಾಮಿ. ಈ ಕೇಳಲ್ಪಟ್ಟಂತ ವಚನ ಕರ್ತನೆ, ನೀನು ಕರ್ತನೆ ಕಾರ್ಯ ಮಾಡಿ ಎಂಬುದಾಗಿ ನನ್ನ ಪ್ರಾರ್ಥಿಸ್ತೇನಪ್ಪ. ದೇವರೇ, ಬಂದಂತ ಜೀವಿತಗಳ ನಿನ್ನೆ ಮುಟ್ಟಿ ಸ್ವಾಮಿ, ಅವರ ಜೀವಿತದಲ್ಲಿ ಅವರು ಒಪ್ಪಿಸಿಕೊಟ್ಟಂತ ವಿಷಯಗಳಲ್ಲಿ ನಿನ್ನ ಬಿಡುಗಡೆ ಯೇಸುವಿನ ನಾಮದಲ್ಲಿ ಪ್ರಕಟವಾಗಲಿ. ನೀನು ಕಾರ್ಯ ಮಾಡು ಸ್ವಾಮಿ. ದೇವರೇ, ಎಲ್ಲೆಲ್ಲ ಯಾವ ಯಾವ ಸ್ಥಳಗಳಲ್ಲಿ ನೀನು ಕಾರ್ಯ ಮಾಡಬೇಕಾಗಿದೆಯೋ ಆ ಸ್ಥಳಗಳಲ್ಲಿ ಎಲ್ಲ ನೀನು ಕಾರ್ಯ ಮಾಡಪ್ಪ ಯೇಸುವೆ. ಎಲ್ಲ ಬಾಯಿಗಳನ್ನು ತೆರೆಯಿರಿ. ಯಾರು ಮೌನವಾಗಿ ನಿಲ್ಬಾರದು. ಎಲ್ಲಿ ದೃಷ್ಟಿಸಬಾರದು. ನಿಮ್ಮ ಮನಸ್ಸುಗಳೆಲ್ಲ ಆತ್ಮ ಸಾನ್ನಿಧ್ಯದಲ್ಲಾಗಿರಲಿ. ಜುಡರಬನ ಗಥನೆ ರಿಯಾಂದನ ಶತರೇದರ ಜುಡರ ಭವಿಷ್ಯದರ ಗಥನೆ ಯೇಸುವಿನ ನಾಮದಲ್ಲಿ ಪರಿಶುದ್ಧಾತ್ಮನೇ ನೀನು ಕಾರ್ಯ ಮಾಡಪ್ಪ. ನೀನು ಕಾರ್ಯ ಮಾಡು. ಈ ರಾತ್ರಿ ವೇಳೆಯಲ್ಲಿ ಒಂದು ಬಿಡುಗಡೆ ಪ್ರಕಟವಾಗಲಿ ಕರ್ತನೆ. ಆತ್ಮಿಕವಾದ ಅಂತರಿಕ್ಷ ಪ್ರಕಟವಾಗಲಿ ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ಕರ್ತನೆ. ಜೀವಿತಗಳಲ್ಲಿ ನೀನು ಕಾರ್ಯ ಮಾಡಪ್ಪ. ಈ ವಚನ ಕಾರ್ಯ ಮಾಡು. ಈ ವಚನದಿಂದ ಕಾರ್ಯ ಮಾಡು ಸ್ವಾಮಿ. ಹುರಾಮನ ಶತರಿ ಯಾದರ ಜುಡರಬನ ಗತ್ತನೆ ರಿಯಾದರ ಸಂದರೇದರ ಗತ್ತನೆ. ಹಾಲೆಲೂಯ, 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 ಹಾಲೆಲೂಯ. ಜುಡರಬರಗ ಶದರಗತನೆ ರಿಯಾದರ ಸಂದರೇದರ ದರಗ ಜುಡರ ಭವಿಷ್ಯದರಗತನೆ ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ಎಲ್ಲಾ ಕಾರ್ಯಗಳನ್ನು ನಾನು ಗದರಿಸ್ತೇನಪ್ಪ. ಅದು ಬಿಟ್ಟು ನೀಗಲಿ ಕರ್ತನೆ. ಹುಡರಬನ ಶತರೇದರ ಗತನೆ ಮಂಕು ಮಾಡುವ ಎಲ್ಲ ಆತ್ಮನ ಕಾರ್ಯಗಳು, ಎಲ್ಲ ಮಂಕು ಮಾಡುವ ದುರಾತ್ಮನ ಕಾರ್ಯಗಳು ಯೇಸುವಿನ ನಾಮದಲ್ಲಿ ಬಿಟ್ಟು ನೀಗಲಿ ಕರ್ತನೆ. ಹಾಲಲ್ಲೂ ಗೊತ್ತಿಲ್ಲದ ವಿಧದಲ್ಲಿ ಮಂಕು ಮಾಡುವ ಎಲ್ಲ ಸ್ಪಿರಿಟ್ಗಳು ಯೇಸುವಿನ ನಾಮದಲ್ಲಿ ನೀಗಲಿ. ಜುಡರಬನ ಶತರೇದನದರ ಗತ್ತನೆ ಯಾವುದೇ ರೀಸನ್ ಇಲ್ಲದೆ, ಯಾವುದೇ ಕಾರಣಗಳಿಲ್ಲದೆ ಮಂಕು ಮಾಡುವ ಎಲ್ಲ ಸ್ಪಿರಿಟ್ಗಳು ನೀಗಲಿ ಯೇಸುವಿನ ನಾಮದಲ್ಲಿ. ಒಂದು ಬಿಡುಗಡೆ ಪ್ರಕಟವಾಗಲಿ ಅಪ್ಪ. ಬಿಡುಗಡೆ ಪ್ರಕಟವಾಗಲಿ ಅಪ್ಪ. ಬಿಡುಗಡೆ ಪ್ರಕಟವಾಗಲಿ ಅಪ್ಪ. ನೀನ್ ಚಲಿಸು ಸ್ವಾಮಿ. ನಿನ್ನ ಡೆಲಿವರೆನ್ಸ್ ಪ್ರಕಟವಾಗಲಿ ಕರ್ತನೆ. ನಿನ್ನ ಬಿಡುಗಡೆ ಪ್ರಕಟವಾಗಲಿ ಕರ್ತನೆ. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ. ಜುಡರಬನ ಶತರಿಯಾದರ ಜುಡರಬನ ಗತನೆ ರಿಯಾಂದನ. ಅಪ್ಪಾ ದೇವರೇ, ನೀನು ಕಾರ್ಯ ಮಾಡು, ನೀನು ಕಾರ್ಯ ಮಾಡು, ಕಾರ್ಯ ಮಾಡು, ಕಾರ್ಯ ಮಾಡು, ಕಾರ್ಯ ಮಾಡು, ಕಾರ್ಯ ಮಾಡು. ಹಲ್ಲೆಲೂಯ. 2ನೇ ದಿನದಲ್ಲಿ ಸ್ವಾಮಿ ಹೆಜ್ಜೆ ಇಟ್ಟಿರುವಾಗ ಕರ್ತನೆ ದೇವರೇ, ನಿನ್ನ ಮಹಿಮೆಯಾದ ಬಿಡುಗಡೆಗಳನ್ನು ಕರ್ತನೆ ಎಲ್ಲಾ ಸ್ಥಳಗಳಲ್ಲಿ ಕರ್ತನ ನಾವು ಅನುಭವಿಸಲಿಕ್ಕೆ ನೀನು ಕೃಪೆ ಮಾಡು ಸ್ವಾಮಿ. ನೀನು ಕೃಪೆ ಮಾಡು, ಕೃಪೆ ಮಾಡು, ಕೃಪೆ ಮಾಡು, ಕೃಪೆ ಮಾಡು, ಕೃಪೆ ಮಾಡು ಸ್ವಾಮಿ. ಹಲ್ಲೆಲೂಯ, 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 ಹಲ್ಲೆಲೂಯ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪ್ರೀತಿಯ ತಂದೆ ಸ್ವಾಮಿ ದೇವರೇ, ಕರ್ತನೆ ರಾತ್ರಿ ವೇಳೆಯಲ್ಲಿ ನಾವು ಒಪ್ಪಿಸಿಕೊಡುತ್ತೇವಪ್ಪ ಯೇಸುವೇ. ಕರ್ತನೆ ಸ್ತೋತ್ರವಾಗಲಿ. ಸೈತಾನನ ಕುತಂತ್ರಗಳಿಗೆ ನಾವು ಒಳಗಾಗದಂತೆ, ಆಲೋಚನೆಗಳಿಗೆ, ದುಷ್ಟವಾದ ಆಲೋಚನೆಗಳಿಗೆ, ಬೇಡವಾದ ಆಲೋಚನೆಗಳಿಗೆ ಒಳಗಾಗದಂತೆ ನಮ್ಮ ಮನಸ್ಥಿತಿಗಳನ್ನು ನೀನು ಸ್ಥಿರಪಡಿಸಪ್ಪ ದೇವರೇ. ಆ ದಿನದಲ್ಲಿ ಆ ಕರ್ತನೆ ಸೈತಾನನು
ಆಮೇನ್ ತೋರಿಸಿದ ಕುತಂತ್ರ, ಆದಿಕಾಂಡದಲ್ಲಿ ತೋರಿಸಿದ ಕುತಂತ್ರ, ಮಾಡಿದ ಡೈವರ್ಟ್ ಮಾಡಿದಂಥ ಅನುಭವ ಈ ದಿನಗಳಲ್ಲಿ ನಡೀಬಾರದಪ್ಪ. ಶುಭೆ ಮನಸ್ಥಿತಿಗಳ ಮೇಲೆ ಆಲೋಚನೆಗಳನ್ನು ತಂದು ದೇವರ ಉದ್ದೇಶದಿಂದ ತಪ್ಪಿಸುವ ಕೆಲವು ದುರಾತ್ಮನ ಕಾರ್ಯಗಳು ಯೇಸುವಿನ ನಾಮದಲ್ಲಿ ಅದು ನೀಗಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನಪ್ಪ. ಹಲ್ಲೆಲೂಯಾ. ಎಲ್ಲವೂ ಸರಿ ಇದ್ದರೂ, ಎಲ್ಲವೂ ಒಳ್ಳೆ ರೀತಿಯಿಂದ ಇದ್ದರೂ ಸಮೇತ ಆಲೋಚನೆಗಳನ್ನು ತಂದು ಬೇಡವಾದ ಅನುಭವಗಳು ಎಂಟ್ರು ಮಾಡುವಂತೆ, ಬೇಡವಾದ ಅನುಭವಗಳು ಮನೆ ಒಳಗೆ ಬರುವಂತೆ, ಬೇಡವಾದ ಅನುಭವಗಳು ಪ್ರವೇಶಿಸುವಂತೆ ಕುತಂತ್ರದ ಮೂಲಕವಾಗಿ, ತಂತ್ರ ಉಪಾಯದ ಮೂಲಕವಾಗಿ ಬರುವಂತ ಆಲೋಚನೆಗಳ ಮೂಲಕವಾಗಿ ಬರುವಂತ ದುಷ್ಟನ ಆಳ್ವಿಕೆಗಳು ಯೇಸುವಿನ ನಾಮದಲ್ಲಿ ನೀಗಲಿ, ಯೇಸುವಿನ ನಾಮದಲ್ಲಿ. ಕೆಲ ಏರ್ರೆಗಳಲ್ಲಿ ಕರ್ತನೆ ಕೆಲ ಬಿಡುಗಡೆಗಳು ಪ್ರಕಟವಾಗಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಗೊತ್ತಿಲ್ಲದ ವಿಧದಲ್ಲಿ ಕೆಲವು ವಿಷಯಗಳಲ್ಲಿ ಮಂಕು ಮಾಡಿ, ಮನಸ್ಥಿತಿಗಳನ್ನು ಮಂದ ಮಾಡಿ, ಅದರದೇ ಆಗಿರುವಂತ ಉದಾಹರಣೆಗಳು, ಅದರದೇ ಆಗಿರುವಂತ ಎಕ್ಸಾಂಪಲ್ಗಳನ್ನು ಮುಂದುಗಡೆ ತಂದು ಆಲೋಚನೆಗಳಿಂದ ತುಂಬಿಸಿ ಎಲ್ಲವೂ ಯಥಾಸ್ಥಿತಿ ಆಗಿದ್ರು ಸಮೇತ ಹಲ್ಲೆಲೂಯಾ ಆಲೋಚನೆಗಳನ್ನು ತಂದು ಡೈವರ್ಟ್ ಮಾಡುವಂತ ಕೆಲವು ಅನುಭವಗಳನ್ನು ಯೇಸುವಿನ ನಾಮದಲ್ಲಿ ನಾನು ಗದ್ರಿಸ್ತೇನೆ ಕರ್ತನೆ. ಹಲ್ಲೆಲೂಯಾ. ಅದು ಎಲ್ಲಾ ಹೆಯ್ಯರ್ಯಗಳಲ್ಲಿ ಅದು ಬಿಟ್ಟು ನೀಗಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಕೆಲವು ಬಿಡುಗಡೆಗಳು ಶರೀರ, ಆತ್ಮ, ಪ್ರಾಣಗಳಲ್ಲಿ ಉಂಟಾಗಲಿ. ಉಡಾಬನ ಶತರಿಯಾದರ ಜುಡರಬನ ಗತ್ತನೆ ರಿಯಾಂದನ ಸಂದರೇದರದರ ಗತ್ತನೆ ಅಪ್ಪ ಜ್ಞಾನೋತ್ತಿಗೆ ಕರ್ತನೆ ಹೇಳಿದ ಪ್ರಕಾರವಾಗಿ ನಿಮ್ಮ ನಾಲಿಗೆಗಳಲ್ಲಿ ಜೀವವಿದೆ ಎಂಬುದಾಗಿ ಹೇಳಿದ ಪ್ರಕಾರವಾಗಿ ಆಲೋಚನೆಗಳನ್ನು ತಂದು ಅದು ಬಾಯಿಯಿಂದ ಅರಿಕೆ ಮಾಡಿಸಿ ಅದು ನೆರವೇರುವಂತೆ ಮಾಡುವ ಸೈತಾನನ ಕುತಂತ್ರಗಳನ್ನು ನಾನು ಯೇಸುವಿನ ನಾಮದಲ್ಲಿ ನಾನು ಗದರಿಸ್ತೇನೆ. ಅದು ನಡೀಬಾರ್ದಪ್ಪ, ಅದು ಹಾಗೆ ಸಂಭವಿಸಬಾರ್ದಪ್ಪ. ಸೈತಾನನ ಪ್ಲಾನ್ಗಳು, ಆಲೋಚನೆಗಳು, ದುಷ್ಟನ ಆಲೋಚನೆಗಳು ಗೊತ್ತಿಲ್ಲದ ವಿಧದಲ್ಲಿ ಅದು ನಾಲಿಗೆಯಿಂದ ಅರಿಕೆ ಮಾಡಿಸಿ ಅದು ನೆರವೇರುವಂತೆ ಮಾಡುವ ಆ ದುಷ್ಟನ ಕಾರ್ಯಗಳನ್ನು ಯೇಸುವಿನ ನಾಮದಲ್ಲಿ ನಾನು ಗದರಿಸ್ತೇನೆ. ಅದರ ಬಿಡುಗಡೆಗಳು ಪ್ರಕಟವಾಗಲಿ ಕರ್ತನೆ. ಓ ಜೀವಿತಗಳಲ್ಲಿ ಪ್ರಕಟವಾಗಲಿ, ಎರ್ರೆಗಳಲ್ಲಿ ಪ್ರಕಟವಾಗಲಿ ಕರ್ತನೆ. ನಿನ್ನ ವಾಗ್ದಾನವನ್ನೇ ಉಚ್ಚರಿಸಲಿಕ್ಕೆ, ನಂಬಿಕೆಯ ಮಾತುಗಳನ್ನೇ ಉಚ್ಚರಿಸಲಿಕ್ಕೆ ನೀನು ಕರ್ತನೆ ಬಲಪಡಿಸೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ಕರ್ತನೆ. ನೀನು ಕಾರ್ಯ ಮಾಡಪ್ಪ ಯೇಸುವೇ. ಆಮೇನ್. ಈ ದಿನಗಳಲ್ಲಿ ಆತನ ಎಲ್ಲ ತಂತ್ರಗಳು ನೀಗಲಿ ಅಪ್ಪ, ಎಲ್ಲ ಪ್ಲಾನ್ಗಳು ಅದು ನಿಷ್ಫಲವಾಗಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನಪ್ಪ. ಸೈತಾನನು ಹೇಗೆ ಹಾಮನ ಮೂಲಕವಾಗಿ ಹಲ್ಲೆಲೂಯಾ ಮೊರ್ದೆಕೈಯನ್ನು ಕೊಲ್ಲಬೇಕೆಂಬುದಾಗಿರುವಂತ ಪ್ಲಾನ್ಗಳು ನಡೆದ ಪ್ರಕಾರವಾಗಿಯೇ ನಮ್ಮ ಜೀವಿತಗಳಲ್ಲಿ ಸೈತಾನನು ಗೊತ್ತಿಲ್ಲದಂತೆ ಕೆಲವು ಆತ್ಮಿಕವಾದ ಅನುಭವಗಳನ್ನು ನಮ್ಮ ಜೀವಿತದಿಂದ ತೆಗೆದು ಹಾಕಬೇಕೆಂಬುದಾಗಿ, ಕೆಲವು ಸ್ಪಿರಿಚುವಲ್ ಆಗಿರುವಂತ ಅನುಭವಗಳನ್ನು ನಮ್ಮ ಜೀವಿತದಿಂದ ತೆಗೆದು ಹಾಕಬೇಕೆಂಬುದಾಗಿ ಕುತಂತ್ರ ಮಾಡುವಂತ ಕೆಲವು ದುರಾಲೋಚನೆಗಳು ಯೇಸುವಿನ ನಾಮದಲ್ಲಿ ನಮ್ಮ ಜೀವಿತವನ್ನು ಬಿಟ್ಟು, ನಮ್ಮ ಮನಸ್ಥಿತಿಯನ್ನು ಬಿಟ್ಟು, ನಮ್ಮ ಆಲೋಚನೆಗಳನ್ನು ಬಿಟ್ಟು ಯೇಸುವಿನ ನಾಮದಲ್ಲಿ ಅದನ್ನು ಈಗಲೇ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನಪ್ಪ. ಹಲ್ಲೆಲೂಯಾ. ಇವತ್ತು ಆ ಪಟ್ಟಣದಲ್ಲಿ ಕಂಡಂತ ಕೆಲವು ಬಿಡುಗಡೆಗಳನ್ನು, ಆ ದಿನದಲ್ಲಿ ಆ ಮೊರ್ದೆಕ್ಕೆ ಕಂಡಂತ ಕೆಲವು ಬಿಡುಗಡೆಗಳನ್ನು ನಾವು ಅನುಭವಿಸಲಿಕ್ಕೆ ನೀನು ಕೃಪೆ ನೀಡು ಸ್ವಾಮಿ. ನಾವು ಅನುಭವಿಸಲಿಕ್ಕೆ ಕೃಪೆ ನೀಡು ಸ್ವಾಮಿ. ಸಭೆಯಾಗಿ ನಾವು ಅನುಭವಿಸಲಿಕ್ಕೆ ಕೃಪೆ ನೀಡು ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಹುಡಾರಗ ಶತರಿಯಾದರ ಜುಡರಬರಗತ್ತನೆ ಯೇಸುವಿನ ನಾಮದಲ್ಲಿ ನಾವು ಒಪ್ಪಿಸಿಕೊಡುತ್ತೇವೆ. ಯೇಸುವಿನ ನಾಮದಲ್ಲಿ ಒಪ್ಪಿಸಿಕೊಡುತ್ತೇವಪ್ಪ. ನೀನು ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ. ನಮ್ಮ ಬಾಯಿಗಳು ಒಳ್ಳೆದನ್ನೇ ನುಡಿಯಲಿ, ನಮ್ಮ ಅರಿಕೆಗಳು ನಿನ್ನ ಆಲೋಚನೆದೇ ಆಗಿರಲಿ ಅಪ್ಪ. ನಮ್ಮ ಬಾಯಿಂದ ಹೊರಡುವ ಅರಿಕೆಗಳು, ನಮ್ಮ ಬಾಯಿಂದ ಹೊರಡುವಂತ ಆಲೋಚನೆಗಳು ಅದು ನಿನ್ನ ಆಲೋಚನೆಯೇ ಆಗಿರಲಿ ಅಪ್ಪ. ಹಲ್ಲೆಲೂಯಾ. ಒಳಗೂ ಹೊರಗೂ ಎಲ್ಲ ಸ್ಥಳಗಳಲ್ಲಿಯೂ ಕೆಲವು ಅರಿಕೆಗಳು ಸ್ವಾಮಿ ಅದು ಕರ್ತನೆ ನಿನ್ನ ಆಲೋಚನೆದೇ ಆಗಿರಲಿ ಎಂಬುದಾಗಿ ನಿನ್ನ ನಾಮದಲ್ಲಿ ನಾನು ಉಚ್ಚರಿಸ್ತೇನೆ. ನೀನು ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ.
ನಿನ್ನ ಬಿಡುಗಡೆಗಾಗಿ ಸ್ತೋತ್ರ. ಇವತ್ತು ನಮ್ಮ ಮಂದಿಗೆ ಮಾತನಾಡಿದ ಎಲ್ಲ ಆಲೋಚನೆಗಳ ಮುಂದೆ ಒಪ್ಪಿಸಿಕೊಡುತ್ತಾ ನಾವು ಪ್ರಾರ್ಥಿಸ್ತೇವೆ. ನೀನು ಬಲವಾದ ಕಾರ್ಯಗಳನ್ನು ಮಾಡು ದೇವರೇ. ಇನ್ನು ಮುಂದಿರುವಂಥ ದಿನಗಳಲ್ಲಿ ಇರುವಂತಹ ಪ್ರಾರ್ಥನೆಗಳಿಗಾಗಿ ಸಮೇತ ನಾನು ಪ್ರಾರ್ಥಿಸ್ತೇನೆ ದೇವರೇ. ಕರ್ತನ ಈ 7 ದಿನಗಳು ನಿನ್ನ ಸಮ್ಮುಖದಲ್ಲಿ ನಾವು ಕಳೆಯುವಾಗ ದೊಡ್ಡ ಬಿಡುಗಡೆ ನಾವು ಅನುಭವಿಸಲಿಕ್ಕೆ ಸಹಾಯ ಮಾಡು ದೇವರೇ. ಕೆಲ ಬದಲಾವಣೆಗಳನ್ನು ಕಾಣಲಿಕ್ಕೆ ಸಹಾಯ ಮಾಡು ದೇವರೇ. ಒಂದೊಂದು ದಿನವೂ ನಮ್ಮನ್ನು ಕರ್ತನೆ ಒಂದೊಂದು ಕಾರ್ಯಗಳಿಂದಲೂ ನಮ್ಮನ್ನು ಹೊರತಂದು ನಮ್ಮನ್ನು ಕರ್ತನೆ ಉಜ್ಜೀವಿಸ ಮಾಡಿ ನಿನ್ನ ಚಿತ್ತದಲ್ಲಿ ನಿನ್ನ ಉದ್ದೇಶದಲ್ಲಿ ಮುಂದೆ ಸಾಗಲಿಕ್ಕೆ ನೀನು ತಾನೇ ಸಹಾಯ ಮಾಡಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಇವತ್ತು ಪ್ರಾರ್ಥನೆಗಾಗಿ ಬಂದಂಥ ಎಲ್ಲರನ್ನು ನಿನ್ನ ನಾಮದಲ್ಲಿ ನಾನು ಆಶೀರ್ವದಿಸ್ತೇನೆ. ಈ ಉಪವಾಸ ಪ್ರಾರ್ಥನೆ 7 ದಿನಗಳು ಯಾರೆಲ್ಲ ಕರ್ತನೆ ಅಟೆಂಡ್ ಆಗ್ತಾರೋ, ಯಾರೆಲ್ಲ ಈ ಉಪವಾಸ ಪ್ರಾರ್ಥನೆಗಾಗಿ ದಾಹದಿಂದ ನಿನ್ನ ಆಲಯಕ್ಕೆ ಬರ್ತಾರೋ, ಅವರ ಜೀವಿತದಲ್ಲಿ ಬಲವಾದ ಮಹಿಮೆಯಾದ ಕಾರ್ಯಗಳನ್ನು ನೀನು ಮಾಡಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನಪ್ಪ. ಯಾರನ್ನು ಸಮೇತ ತಡೆಯಾಗಿ ನಿಲ್ಲಿಸದೆ, ಪ್ರಾರ್ಥನೆಗಳಿಗೆ ಬಾರದೆ ನಿಲ್ಲಿಸದೆ ಎಲ್ಲರೂ ನಿನ್ನ ಸಮ್ಮುಖದಲ್ಲಿ ಓಡಿ ಬರುವಂತೆ ನೀನು ತಾನೇ ಕೃಪೆ ನೀಡಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಎಲ್ಲವ ನಿನ್ನ ಕರಗಳು ಒಪ್ಪಿಸಿಕೊಡುತ್ತೇನೆ. ನೀನು ಮಹಿಮೆಯಾದ ಕಾರ್ಯಗಳನ್ನು ಮಾಡಪ್ಪ, ನೀನು ಅದ್ಭುತವಾದ ಕಾರ್ಯಗಳನ್ನು ಮಾಡಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಇವತ್ತು ಬಂದಂತೆ ಎಲ್ಲರಿಗಾಗಿ ನಾನು ಸ್ತೋತ್ರ ಮಾಡ್ತೇನೆ. ನಿನ್ನ ನಾಮದಲ್ಲಿ ಆಶೀರ್ವದಿಸ್ತೇನೆ. ಬಿಡುಗಡೆಯಲ್ಲಿ ಕರ್ತನೆ ಮುಂದೆ ಸಾಗಲಿಕ್ಕೆ ಸಹಾಯ ಮಾಡು. ಎಲ್ಲ ಸಮಯಗಳು ಪ್ರಾರ್ಥನೆಯಲ್ಲಿಯೂ ಕರ್ತನೇ ನಿನ್ನ ಕೃಪೆಯನ್ನು ನೆನೆಸ್ತಾ ನಿನಗೆ ಸ್ತೋತ್ರ ಸಲ್ಲಿಸ್ತಾ ಆಗಿರಲಿಕ್ಕೆ ಸಹಾಯ ಮಾಡಿ. ನಿನ್ನ ಬರುವಿಕೆ ತಡವಾದರೆ ತಿರುಗಿ ನಾಳೆ ದಿನದಲ್ಲಿ ನಾವು ಸೇರಿ ಬಂದು ನಿನ್ನ ಸ್ತುತಿಸುವಂತೆ, ಕರ್ತನೆ ಉಪವಾಸ ಪ್ರಾರ್ಥನೆಯಲ್ಲಿ ಆಗಿರುವಂತೆ ನೀನು ತಾನೇ ಕೃಪೆ ನೀಡೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಎಲ್ಲ ಘನ ಮಾನ ಮಹಿಮೆ ನಿನ್ನ ಒಬ್ಬನಿಗೆ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬಿಡೋದು ನಿನ್ನ ಪ್ರೀತಿಯುಳ್ಳ ತಂದೆಯೇ, ಆಮೇನ್ ಆಮೇನ್ ಆಮೇನ್. ನಾವಂತರಿಸಬೇಡಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆಯಲ್ಲಿ ಬಂದಂತೆ ಎಲ್ಲರ ಸಂಗಡ ಸದಾ ಕಾಲ ಇರಲಿ. ಜೋರಾಗಿ ಆಮೇನ್. ಹಾಲೆಲೂಯ 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 ಆಮೇನ್. ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ. ಯಥಾ ಪ್ರಕಾರವಾಗಿ ನಾಳೆ ದಿನ ಸಮೇತ